ಶುಭಾರಂಭದಲ್ಲಿ ನಿರ್ವಾಣ ಷಟ್ಕ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಮನೋರ್ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ, ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ, ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನ ಚ ಪ್ರಾಣ ಸೌಜ್ಞೋ ನ ವೈ ಪಂಚವಾಯುರ್, ನ ವಾ ಸಪ್ತ ಧಾತುರ್ನ ವಾ ಪಂಚಭೂತ, ನ ವಾ ಪಾಣಿಪಾದಂ ನ ಚೋಪತ್ತ ಪಾಯು, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನ ಮೇ ದ್ವೇಷ ರಾಗೋ ನ ಮೇ ಲೋಭ ಮೋಹೋ, ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವ, ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ, ನ ಮಂತ್ರೋ ನ ತೀರ್ಥಂ ನ ವೇದಾ ನ ಯಜ್ಞ, ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನ ಮೃತ್ಯುರ್ನ ಶಂಕಾ ನ ಮೇ ಜಾತಿ ಭೇದ, ಪಿತಾ ನೈವ ಮೇ ನೈವ ಮಾತಾ ಚ ಜನ್ಮ, ನ ಬಂಧುರ್ನ ಮಿತ್ರುರ್ನ ಗುರುರ್ನೈವ ಶಿಷ್ಯ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ, ವಿಭುತ್ವಾ ಚ ಸರ್ವತ್ರ ಸರ್ವೇಂದ್ರಿಯಾಣಾಂ, ನ ಚಾಸಂಗತಂ ನೈವ ಮುಕ್ತಿರ್ನ ಮೇಯ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಮುಂದೆ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪ್ರಕಾಶ್ ಕಂಬೀಪುರಗಳಿಂದ ಮಹಾಲಿಂಗರಂಗರ ಅನುಭವಾಮೃತದ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ತಾರೆ. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಶ್ರೀ ಮಹಾಲಿಂಗರಂಗರ ಅನುಭವಾಮೃತವನ್ನ ತಮ್ಮ ಒಂದು ವೇದಾಂತ ಪ್ರವಚನ ಮಾಲಿಕೆಯಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ಒಂದು ವೇದಾಂತ ಪ್ರವಚನ, ಇವರ ಒಂದು ಗ್ರಂಥವನ್ನ ಗ್ರಂಥ ರೂಪದಲ್ಲಿ ಪ್ರಕಟಗೊಳಿಸಿರ್ತಕ್ಕಂಥ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಗಣಪತಿ ಭಟ್ ಅಗ್ನಿಹೋತ್ರಿ ಇವರು ಕೂಡ ಅನಂತ ಪ್ರಣಾಮ ಸಲ್ಲಿಸುತ್ತಾ ಈ ಒಂದು ಗ್ರಂಥವನ್ನು ಪ್ರಕಾಶನ ಮಾಡಿದಂಥ ಶಿವೋಂ ಪ್ರಕಾಶನ ಗ್ರಂಥ ಮಾಲೀಕ ಇವತ್ತಿನ ಈ ಒಂದು ಸಂಜೆಯ ಪಾಠಕ್ಕೆ ಸಾನ್ನಿಧ್ಯವಹಿಸಿರ್ತಕ್ಕಂಥ ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮ ಜ್ಞಾನ ಪೀಠದ ಕರ್ತವಾಗಿರ್ತಕ್ಕಂಥ ಪರಮ ಪೂಜನೀಯ ಸದ್ಗುರು ಶ್ರೀ ಶರಣಬಸವ ಸ್ವಾಮೀಜಿ ಅವರ ಶ್ರೀಚರಣಕ್ಕೆ ವಂದಿಸಿ ಮತ್ತು ಉಪಸ್ಥಿತರಿದ್ದಂಥ ಎಲ್ಲ ಆತ್ಮರಿಗೆ ಅನಂತ ಶರಣಾರ್ಥಿಗಳು. ಈ ಹಿಂದಿನ ಒಂದು ಚಿಂತನದಲ್ಲಿ ಈ ಮಹಾಲಿಂಗರಂಗರ ಒಂದು ಅನುಭವಾಮೃತವನ್ನ ತಮ್ಮ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿ ಗುರುಗಳು ಏನ್
ಹೇಳ್ತಾರೆ ಅಂತಂದ್ರೆ, ಈ ಮಾನವ ಮತ್ತು ಪಶುಗಳಿಗೆ ಏನು ವ್ಯತ್ಯಾಸದ ಅಂತಕ್ಕಂಥ ಹೇಳ್ತಾ ಬಂದ್ರು ಅಂತಂದ್ರೆ, ನಾವು ನಮ್ಮಲ್ಲಿ ಭಯ ಇದೆ ಎಲ್ಲ ಹೇಳ್ತಾರೆ. ಅದು ಖುಷಿಯ ಭೌತಿಕ ದೇಹ ನಿದ್ರಾ ಆಹಾರ ಭಯ ಸಂಘ ವ್ಯಸನ ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ಇರ್ತವೆ. ಇವು ಪ್ರಾಣಿ ಕೂಡ ಇರ್ತವೆ, ಮನುಷ್ಯನು ಕೂಡ ಇರ್ತಾವಂತೆ. ಮತ್ತೆ ಏನು ವ್ಯತ್ಯಾಸ? ನಾವು ಕೂಡ ಭಯ ಆದ್ರೆ ಏನೋ ಒಂದು ಇಟ್ಕೊಂಡಿರ್ತೀವಿ ನಮ್ಮ ರಕ್ಷಣೆಗಾಗಿ, ಈ ಕಡೆ ಒಂದು ಕಟ್ಟಿಗಾದ್ರೆ ಇಟ್ಕೊಂಡಿರ್ತೀವಿ. ಅದಕ್ಕೆ ಸಮಾನಗಳ ಬೆಸದು ತೂರ್ಪು ಅಂತ ಹೇಳ್ತಾರೆ. ತೂರ್ಪು ಅಂತ ಅಂದ್ರೆ ಇಷ್ಟರ ಮಟ್ಟಿಗೆ ಪಶುಗಳಿಗೂ ಮನುಷ್ಯರಿಗೂ ಸಾಮ್ಯ ಇದೆ ಅಂತ. ಇಲ್ಲಿವರೆಗೆ ಸಾಮ್ಯ ಇದೆ. ಯಾವುದು? ಖುಷಿಯ ಭೌತಿಕ ದೇಹ ನಿದ್ರಾ ಆಹಾರ ಭಯ ಸಂಘ ವ್ಯಸನ ಇವೆಲ್ಲ ಸಮಾನಾಗಿದ್ದಾವೆ. ಇದರಲ್ಲಿ ಸಾಮ್ಯತೆ ಇದೆ. ಮತ್ತೆ ಇಲ್ಲಿವರೆಗೂ ಯಾರಿಗೂ ಶಿಟ್ಟು ಬರುವುದಿಲ್ಲ. ಹೌದು, ಯಾಕಂದ್ರೆ ಇವು ಸಮ ಅದಾವು. ಹೌದು, ಸಾಮ್ಯ ಇದೆ ಅಂತಂದ್ರೆ ಯಾರಿಗೂ ಇಲ್ಲ ಅನ್ನೋದಕ್ಕೆ ಬರು ಹಾಕಿಲ್ಲ ಅಂತ. ಯಾಕಂತಂದ್ರೆ ಸಾಮ್ಯ ತೋರಿಸುದು ನಮಗೆ. ಮತ್ತೆ ನಾವೆಷ್ಟು ಮಾಡುತ್ತೇವೆ ಅವು ಅಷ್ಟು ಮಾಡ್ತಾವ. ಯಾವ ಪ್ರಾಣಿಗಳು. ಮತ್ತೆ ನಮಗೂ ಶತ್ರುಗಳು ಇರ್ತಾರೆ, ಅವಕ್ಕೂ ಶತ್ರುಗಳು ಇರ್ತಾರ ಅಂತ. ಅದಕ್ಕೇನ್ ಹೇಳಿದ್ರು? ಸಮಾನಗಳೆಸದು ತೋರ್ಪು ಅಂತ ಹೇಳಿದ್ರು. ಇನ್ನೊಂದು ವಿಶೇಷ ಏನ್ ಹೇಳ್ತಾರಪ್ಪ ಅಂದ್ರ, ಇನ್ನು ಒಂದೇ ಒಂದು ವಿಲಕ್ಷಣತೆಯನ್ನ ಇಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರ, ಎಲ್ಲ ಒಂದು ಸಾಮ್ಯ ತೋರ್ತಾವ, ಆದ್ರೆ ಒಂದು ವಿಲಕ್ಷತೆಯನ್ನ ಏನ್ ಹೇಳ್ತಾರೆ ನೋಡೋಣ. ಅವುಗಳ ಬುದ್ಧಿ ಮಾತ್ರ ಅಲ್ಪವೇ ಅಂತ ಹೇಳ್ತಾರೆ. ಅವುಗಳ ಬುದ್ಧಿ, ಪ್ರಾಣಿಗಳ ಬುದ್ಧಿ ಮಾತ್ರ ಅಲ್ಪ ಅಂತ ಹೇಳಿದ್ರು. ಅದರಲ್ಲಿ ಹೆಚ್ಚು ಕಡಿಮೆ ಆಗುವುದಿಲ್ಲ. ಅವು ಒಂದೇ ತರ ಇರ್ತವೆ. ಅವರಲ್ಲಿ ಬುದ್ಧಿ ವೃದ್ಧಿ ಆಗಂಗಿಲ್ಲ, ಪ್ರಗತಿಗಾಗಿಲ್ಲ. ಬುದ್ಧಿ ಪ್ರಗಲ್ಭ ಬೆಳಂಗಿಲ್ಲ. ಈಗ ಹುಟ್ಟಿದ ಮರಿಗೆ ಎಷ್ಟು ಬುದ್ಧಿಯೋ ಅದು ಸಾಯುವವರೆಗೂ ಮುದುಕನಾದ್ರೂ ಪಶು ಪಕ್ಷಾದಿಗಳಿಗೆ ಅವುಗಳ ಬುದ್ಧಿಯೊಳಗೆ ಪರಿವರ್ತನೆ ಅಂತಕ್ಕಂಥದ್ದು ಆಗುವುದಿಲ್ಲ ಅಂತ. ಅವೆಷ್ಟ ವಯಸ್ಸಾಗಿ ಸತ್ತೋಗ್ತಾರೆ, ಆ ಬುದ್ಧಿಯೊಳಗೆ ಏನು ಪರಿವರ್ತನೆ ಆಗಿಲ್ಲ. ಅವು ಏನಂತ ಅರ್ಥ ಮಾಡ್ತಾವ. ಅದು ಬುದ್ಧಿ ಅಂತದ, ಹುಟ್ಟು ಬುದ್ಧಿ ಅಂತಾರಲ್ಲ. ಇದನ್ನ ನೆನಪಿಲಿಡಬೇಕು ಅಂತಕ್ಕಂಥ ಹೇಳ್ತಾರೆ. ಅದಕ್ಕ ಏನಂದ್ರಲ್ಲಿ ಉತ್ಕ್ರಾಂತಿ ತತ್ವ ಅಂತ ಏನಿದೆಯೋ ಅದನ್ನ ನಾವು ಲಕ್ಷಿಸಬೇಕು ಅಂತಂದ್ರು. ಉತ್ಕ್ರಾಂತಿ ಅಂತಂದ್ರೆ ಏನು ಅಂತ ತಿಳ್ಕೋಬೇಕು ನಾವು. ಉತ್ಕ್ರಾಂತಿ ಅಂದ್ರೆ ಜೀವನ ಪರಮಾತ್ಮನ ಕಡೆಗೆ ಸಾಗುವಂತ ಒಂದು ಪ್ರಕ್ರಿಯೆ ಇದೆ. ಜೀವ ಪರಮಾತ್ಮನ ಕಡೆಗೆ ಸಾಗುವಂತ ಒಂದು ಪ್ರಕ್ರಿಯೆ ಅಂತ. ಅಂದ್ರೆ ಜೀವ ತನ್ನ ನಿಜವಾದ ಸ್ವರೂಪವನ್ನ ಅರಿಯಲು ಮತ್ತು ಆ ಪರಮಾತ್ಮನಿಗೆ ಒಂದಾಗಲಂತ ಜೀವ ಶಿವನಾಗುವಂಥದ್ದು. ಅದೇ ಒಂದು ಕ್ರಾಂತಿ, ಉತ್ಕ್ರಾಂತಿ ಅಂತ ಹೇಳ್ತಾರೆ. ಅದಕ್ಕೆ ಆ ಕಡೆ ಲಕ್ಷಿಸಬೇಕು ಅಂತ. ಅಂದ್ರೆ ಉತ್ಕ್ರಾಂತಿ ತತ್ವ ಏನಿದೆಯೋ ಅದನ್ನು ಲಕ್ಷಿಸಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ನಾವು ಸಣ್ಣವರಿದ್ದಾಗ ನಮಗೇನ್ ಮಾಡುದಿಲ್ಲ, ಕುಳಿತುಕೊಳ್ಳಕ್ ಬರುದಿಲ್ಲ. ಎಷ್ಟೋ ತಿಂಗಳ ಸಿಗುತ್ತಾವ ನಮ್ಗ. ಅಡ್ಡಾಡ್ಬೇಕಾದ್ರೆ ಗಾಡಿ ಹಿಡ್ಕೊಂಡು ಇಡ್ತೀವಿ. ಒಂದೇನೋ ಒಂದು 3 ಗಾಲಿ ಗಾಡಿ ಬೇಕಾಗ್ತದೆ, ಮತ್ತೇನು ಬೇಕಾಗುತ್ತೆ ನಮ್ಗೆ. ಆದ್ರೆ ಎದ್ದ ತಕ್ಷಣ ಹುಟ್ಟಿದ ತಕ್ಷಣ ಎದ್ದಂತ ಓಡಾಡ್ಕೊಂಡ್ರಿ ಇಲ್ಲ. ಹಂಗೆ ಎಷ್ಟೋ ತಿಂಗಳವರೆಗೆ, ಎಷ್ಟೋ ವರ್ಷಗಳವರೆಗೆ ಅಡ್ಡಾಡ್ಲಿಕ್ಕೆ ಬರುದಿಲ್ಲ ನಮಗ. ಮತ್ ನಾವು ಹಂಗಲ್ಲ. ಯಾವ ಇನ್ನುಳಿದ ಪ್ರಾಣಿಗಳು ಅವೇನಪ್ಪಾ ಅಂದ್ರೆ ಗುಬ್ಬಿ ಆಗ್ಲಿ, ಕಾಗೆ ಆಗ್ಲಿ, ಪಕ್ಷಿಗಳನ್ನ ನೋಡ್ರಿ ನೀವು. ಆ ಪುಚ್ಚ ಬಲಿತವರೆಗೆ ಅಷ್ಟ. ಪುಚ್ಚ ಬಲಿತಪ್ಪ ಅಂತಂದ್ರೆ ಮುಗಿತು. ಆ ಗೂಡಿನೊಳಗೆ ಒಂದು ಹೊರಗೆ ಬಂದು ಮತ್ತೊಬ್ಬ ಒಳಗೆ ಹೋಗಿಲ್ಲ. ಹಂಗ ಹೊರಗೆ ಬಿಡುವುದಿಲ್ಲವೆಂದ್ರೆ ಇಲ್ಲದೇ ಇಲ್ಲ, ಸಾಧ್ಯನಿಲ್ಲ. ಆ ಪುಚ್ಚಗಳು ಸ್ವಲ್ಪ ಬಲಿತಪ್ಪ ಅಂತಂದ್ರ ಅಲ್ಲಿ ತನ ಅವು ತೀವ್ರತಾವ. ಅವು ಒಟ್ಟು ಹೊರಗೆ ಬಿಡಂಗಿಲ್ಲ. ಅವು ಆ ಪಕ್ಷಿಗಳು ಮರಿಗಳನ್ನ. ಆದ್ರೆ ಒಂದಿಷ್ಟ ಏನು ಪುಚ್ಚ ಬಲಿತಪ್ಪ ಅಂತಂದ್ರ ಏನು ಹೊರಗೆ ಬಿಡ್ತಾವು, ಮುಗಿದೋಯ್ತಂತ. ಅದಕ್ಕ ಅದು ಹಾಗೆ ಗೂಡು ಬಿಟ್ಟು ಹಾರಿ ಹೋಯ್ತಪ್ಪ ಅಂತಂದ್ರ ತಿರುಗಿ ಆ ಗೂಡಿಗೆ ಬರುವುದೇ ಇಲ್ಲ ಅಂತ. ಮತ್ ನಾವು ಹಂಗಿದ್ರಂತೆ ಇಲ್ಲ, ನಾವು ಆಗಾಗ ಈ ಗೂಡಿಗೆ ಬರ್ತಾನೆ ಇರ್ತೇವಿ. ಪುನರಪಿ ಮರಣಂ ಪುನರಪಿ ಜನನಂ ಅಂತ. ಹಂಗ ಮನುಷ್ಯ ಎಷ್ಟು ಪರತಂತ್ರನಾಗಿರ್ತಾನೋ ತನ್ನ ಬಾಲ್ಯ ನೋಡ್ರಿ, ತನ್ನ ಬಾಲ್ಯದೊಳಗ ಆಮೇಲೆ ಶೈಶವದೊಳಗ ಮತ್ತ ನೋಡ್ರಿ ಎಷ್ಟೆಲ್ಲ ಅವಲಂಬನೆ ಆಗಿರ್ತಾನೆ. ಯಾವ ಪ್ರಾಣಿಯೂ ಅಷ್ಟು ಪರತಂತ್ರ ಆಗಿರುವುದಿಲ್ಲ. ಆದ್ರೆ ಮನುಷ್ಯ ಮಾತ್ರ ಪರತಂತ್ರ. ಪ್ರತಿಯೊಂದಕ್ಕೂ ಬೇಕೇ ಬೇಕು, ಎಲ್ಲ ಅವಲಂಬನೆ ಇರೋದು. ಈಗ ನೋಡ್ರಿ, ಕರ ಹುಟ್ಟಿದೊಡನೆ ಯಾವ್ದೋ ಒಂದು ಕರ, ಆಕಳ ಕರ ನೋಡ್ರಿ, ಹುಟ್ಟಿದ ತಕ್ಷಣ ಎತ್ತದ ಜಿಗಾಡ ಶುರು ಮಾಡುತ್ತದೆ. ಮನುಷ್ಯ ಹಾಗೆ ನಿಲ್ಲಲ್ಲಿ ನೋಡೋಣ ಸಾಧ್ಯ ಇಲ್ಲ ಅಂತ. ಮನುಷ್ಯ ಸಾಧ್ಯ ಇಲ್ಲ. ಅವ್ಗೆ ಎಷ್ಟೋ ತಿಂಗಳು ಬೇಕಾಗತ್ತವ, ಕೆಲವೊಂದು ವರ್ಷ
ಜಾತಿ ಸ್ವಭಾವ ಹೌದ್ರದ್ದು ಜಾತಿ ಸ್ವಭಾವ ಅಂತ ಒಂದು ಇರ್ತದ, ಜನ್ಮಕ್ಕೊಂದು ಸ್ವಭಾವ ಅಂತ ಇರ್ತದ, ಅದು ಸ್ವಭಾವದಂಗ ನಡೀತಾವ. ಸ್ವಭಾವ ಹುಟ್ಟು ಗುಣ ಹೊರತಾಗಿ ಬುದ್ಧಿವಂತಿಕೆಯಿಂದ ಅಲ್ಲ ಅಂತ. ಈಗ ಜೇನುತುಪ್ಪ ತಯಾರಿಸೋದು ಅದು ಹೆಂಗ? ಅದೊಂದು ಸಂಶೋಧಕ ಏನ್ ಮಾಡ್ತಾನೆ ವಿಜ್ಞಾನಿ, ರಾಸಾಯನಿಕ ವಸ್ತು ತಯಾರಿಸೋನು ಅವ್ನು ಏನೆಲ್ಲ ಸೇರಿಸಿ ಹೇಗೊಂದು ಹೊಸ ಏನೋ ಒಂದು ಸಾಮಾನು ತಯಾರು ಮಾಡ್ತಾನಲ್ಲ, ಆ ರೀತಿ ಬುದ್ಧಿನ ಉಪಯೋಗಿಸಿ ಮಾಡಿದ್ದಲ್ಲ. ಯಾವುದು ಈ ಜೇನುಗಳು ಸಹಜವಾಗಿ ಮಾಡ್ತಾವ, ಏನೋ ಒಟ್ಟು ಮಾಡ್ತಾವ, ಅದು ಸಿಹಿ ಆಗ್ತದ. ಅದು ಹೆಂಗ್ ಬಂದ್ರೆ ಅವು ಏನೋ ಒಂದು ಉದ್ಯೋಗ ಮಾಡ್ತಾವೆ, ಅದೇನಾಗ್ತದ, ಅದು ಜೇನಾಗಿಬಿಡ್ತದ, ತುಪ್ಪ ಆಗಿಬಿಡ್ತದ. ಈಗ ಜೇಡ್ರ ಬುಲ್ ಏನಂತಂದ್ರ ಅದು ಅದರಷ್ಟು ಏನಾಗ ಸಾಧ್ಯ ಇಲ್ಲ ಮನುಷ್ಯನಿಗೆ. ಜೇಡ್ರ ಬುಲ್ ಅಷ್ಟು ಅಚ್ಚುಕೊಟ್ಟಾಗಿ ನಾವು ಹೆಣ್ಲಿಕ್ಕೆ ಹೋದ್ರೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತ ಹೇಳ್ತಾವ. ಅದು ಎಷ್ಟು ಚಮತ್ಕಾರ, ಮನುಷ್ಯನ ಹಾಗೆ ಮಾಡ್ಲಿಕ್ಕೆ ಸಹ ಬರುದಿಲ್ಲ ಅಂತ ಹೇಳ್ತಾರೆ. ಅವೇನಪ್ಪಾ ಅಂದ್ರೆ ಹುಟ್ಟು ಗುಣ ಅಂತವು, ಹುಟ್ಟು ಗುಣಗಳು. ಆದ್ರೆ ನೋಡಿ, ಈಗ ಪಶುಗಳಂತೆಯೇ ನಾವು ಈ ಉದರಂಭರಣ ಅಂತ ಹೇಳ್ತೀವಿ ನಾವು ಉದರಂಭರ ಅಂದ್ರೆ ಹೊಟ್ಟೆ ತುಂಬಿಕೊಳ್ಳೋದು, 4 ದುಡ್ಡು ಸಂಪಾದನೆ ಮಾಡೋದು, ಸಂಗ್ರಹ ಮಾಡೋದು, ಜನರೊಳಗೆ ನಾನು ದೊಡ್ಡವನು, ನಾನು ಅಂತವನು, ನಾ ಇಂಥವನು ಬುದ್ಧಿ ಏನೋ ಅನ್ಸ್ಕೊಳ್ಳೋದು, ಇದೇ ಕೆಲಸವನ್ನು ನಾವು ಮಾಡ್ತಿದ್ರೆ ಅವಕ್ಕೂ ನಮಗೂ ಹೆಚ್ಚು ಕಡಿಮೆ ಏನಿಲ್ಲ ಅಂತ ಸ್ವಲ್ಪ ವ್ಯತ್ಯಾಸ ಅದ. ಯಾಕಂದ್ರೆ ಅಷ್ಟೇನ್ ಬಹಳ ವ್ಯತ್ಯಾಸ ಇಲ್ಲ ಅಂತ. ಯಾಕಂದ್ರೆ ಅವು ಒಂದು ಏನ ಹುಟ್ಟು ಗುಣ ಅಂತ ಇರ್ತಾವ, ಅದ್ರ ಮೇಲೆ ಅವು ಏನೋ ಒಂದು ನೋಡ್ರಿ ಜೇನ್ ತಯಾರು ಮಾಡ್ತಾವ, ಗೂಡು ಕಟ್ತಾವ, ಮಕ್ಕಳನ್ನ ಸಾಕ್ತಾವ, ಎಲ್ಲ ಮಾಡ್ತಾವ. ಅದಕ್ಕ ಇದೇನ್ ಹೇಳ್ತಾರಪ್ಪ ಅಂದ್ರೆ, ವಿಷಯ ಬುದ್ಧಿಯ ನುಳಿದವನೇ ಪಶುಪತಿ ಓಲ್ಮರೆವ ಅಂತ ಹೇಳ್ತಾರೆ. ಅಂತಂದ್ರೆ ಅವುಗಳಿಗೆ ಪಶು ಪಕ್ಷಾದಿ ಪ್ರಾಣಿಗಳಿಗೆ ವಿಷಯ ಬುದ್ಧಿ ಮಾತ್ರ ಇರ್ತದಂತ. ಮತ್ತೊಂದು ಎರಡನೇ ಇರುವುದಿಲ್ಲ. ಅಲ್ಲಿ ಹಸಿವೆ ಆದಾಗ ತಿಳ್ತಾವ, ಹೆರಡಿಕೆ ಆದಾಗ ನೀರು ಕುಡಿತಾವ, ಧನ್ಯವಾದ್ರ ಮಲ್ಕೊಂಡ್ಬಿಡ್ತಾವ. ನಾವು ಅಷ್ಟೇ ಮಾಡ್ತೀವಲ್ಲ, ನಾವು ಅಷ್ಟನ್ನೇ ಮಾಡ್ತಾ ಇದ್ರೆ ಏನಾಗುತ್ತೆ ನಮಗ? ಅವುಗಳ ನಮ್ಗೆ ವ್ಯತ್ಯಾಸ ಏನು ಬಂತು? ವ್ಯತ್ಯಾಸ ತೋರಿಸ್ಬೇಕಲ್ಲ, ಇಲ್ಲಿ ಏನಿಲ್ಲ. ಅದಕ್ಕೆ ವಿಷಯ ಬುದ್ಧಿಯನ್ನು ಉಳಿದವನೇ ಬಿಟ್ಟವನೇ ವಿಷಯಗಳ ಮೇಲಿನ ಆಸಕ್ತಿಯನ್ನ ಬಿಟ್ಟವನೇ ಅಂತ ಅರ್ಥ. ಅಂದ್ರೆ ಹಾಗಾದ್ರೆ ನಾವು ಮನುಷ್ಯರಾಗಿರೋದ್ರಿಂದ ಉಣಬಾರದು ತಿನ್ನಬಾರದು ಅಂತ ಹೇಳ್ತಿರಲ್ಲ, ಇಲ್ಲ ಹಂಗಂತ ಹೇಳ್ತಿಲ್ಲ. ಹಾಗೆ ಯಾರು ಹೇಳಿಲ್ಲ, ಹೇಳಲಿಕ್ಕೆ ಬರುದಿಲ್ಲ. ಏನಪ್ಪಾ ಅಂದ್ರೆ ಉಣ್ಣುವುದು ತಿನ್ನುವುದು ಎಲ್ಲ ಮಾಡು, ಯಾರು ಬೇಡಂತಾರೆ ನನಗ? ಇನ್ನು ಉಣ್ಣು ತಿನ್ನು ಬಳಸು ಏನೆಲ್ಲ ಮಾಡು. ಆದ್ರೆ ಆ ಪಶುಗಳ ವ್ಯವಹಾರ ಏನದಲ್ಲ, ಆ ಪಶುಗಳ ವ್ಯವಹಾರ ಎಷ್ಟಿದೆಯೋ ಅಷ್ಟು ಮಾಡಿದ್ರೆ ಅದು ಪಶು ಅಂತ ಅನಿಸ್ಕೊಳ್ತಿ ಅಂತ. ಅವ್ ಹೆಂಗ್ ಮಾಡ್ತಾವಲ್ಲ ಅಷ್ಟ ಮಾಡಿದ್ಪ ಅಂದ್ರೆ ಏನಂದ್ರೆ, ಒಂದು ಹುಟ್ಟುದು, ಏನೋ ಒಂದು ಶಾಲೆ ಕಲಿಯೋದು, ಏನೋ ಒಂದು ನೌಕರಿ ಹಿಡಿದು, ಹೆಂಡತಿ ಮಕ್ಕಳ ಸಂಸಾರ ತಪ್ಪು ಹೋಗುದು, ಇಷ್ಟಾದ್ರೆ ಮತ್ತೆ ಪಶುಗಳು ಇಷ್ಟು ಮಾಡ್ತಾವು. ಅವಕ್ಕೆ ನಮ್ಗೆ ವ್ಯತ್ಯಾಸ ಅಂತ. ಅದಕ್ಕ ವಿಷಯ ಬುದ್ಧಿ, ವಿಷಯ ಮೇಲೆ ಈ ಆಸೆ ಮೊದಲಾದವುಗಳು ಬಿಟ್ರೆ ಇವುಗಳಿಂದಲೇ ನಮಗೆ ದುಃಖ ಆಗ್ತಿರ್ತದ ಅಂತ. ಈ ಪಶುಗಳು ನೋಡ್ರಿ, ಅವುಗಳಿಗೆ ಹೆಚ್ಚಿನ ಸಂಪಾದನೆ ಮಾಡಬೇಕು ಅಥವಾ ಗಳಿಸ್ಬೇಕು ಅನ್ನುವಂತ ಬುದ್ಧಿ ಇಲ್ಲ ಅವಕ್ಕ. ಎಷ್ಟೂ ಇಲ್ಲ, ಏನೂ ಇಲ್ಲ ಅಂತ. ತಾತ್ಪರ್ಯಕ್ಕೆ ಅವಶ್ಯಕತೆ ಏನ್ ಬೇಕೋ ಅಷ್ಟ ಮಾಡ್ತಾವು, ಪೂರೈಸ್ಕೊಳ್ತವೆ. ಹೆಚ್ಚಿನ ವಿಚಾರ ಮಾಡೋದಿಲ್ಲ ಅಂತ, ಹೆಚ್ಚಿನ ಏನನ್ನೂ ಮಾಡೋದಿಲ್ಲ. ಆದ್ದರಿಂದ ಹೆಚ್ಚಿನ ಮಾಡೋಣಪ್ಪ ಮನುಷ್ಯನ ತನಗೆ ಎಷ್ಟು ಬೇಕಷ್ಟ ಅಲ್ಲ, ಏನೆಲ್ಲ ಸಂಗ್ರಹ ಮಾಡ್ಕೊಳ್ತಾನ, ಅಲ್ಲಿ ತನಗೆ ಏನು ಬೇಡದ್ದು ಸಹ ಸಂಗ್ರಹ ಮಾಡ್ಕೊಳ್ಳೋದು, ಏನೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡು ಹಿಂಗ ಒಂದ್ ದಿವಸ ಸತ್ತು ಹೋಗುದು ಅಂತ. ಅದಕ್ಕೆ ಪಶುಗಳಿಗೆ ಇಲ್ಲಿ ಮತ್ತ ಮನುಷ್ಯರಿಗೆ ಏನು ವ್ಯತ್ಯಾಸ ಅಂತ. ಅದಕ್ಕ ವಿಷಯ ಬುದ್ಧಿಯ ನಳೆಯವನೇ ಅದನ್ನ ಬಿಟ್ಟವನೇ ಅಂತ. ವಿಷಯ ಬುದ್ಧಿಯ ನಳಿದವನೇ ಅದನ್ನು ಬಿಟ್ಟವನೇ. ವಿಷಯಗಳ ಮೇಲಿನ ಅತ್ಯಾಸಕ್ತಿಯನ್ನು ಬಿಟ್ಟವನೇ ಅವನು ಹೋಗ್ತಾನೆ ಅಂತಂದ್ರೆ ಪಶುಪತಿಯ ಗೋಲ್ ಮೆರೆವೆ ಅಂತ ಹೇಳ್ತಾರೆ. ಗೋಲ್ ಮೆರೆವ ಅಂತ ಅಂದ್ರೆ ಅವನು ಪಶು
ನೋಡಿರ್ಬೋದು. ನೇಪಾಳದ ಒಂದ ಪಶುಪತಿ ದೇವಸ್ಥಾನ ಅಂತಿದೆ. ಅದ ರಾಜಧಾನಿ ಕಾಠ್ಮಾಂಡುವಿನಿಂದ ದೇವಾಲಯದಿಂದ ಈಶ್ವರನಿಗೆ ಪಶುಪತಿನಾಥ ಪಶುಪತಿನಾಥ ಅಂತ ಹೆಸರು ಇದಾವ. ಹಾಗಾದ್ರೆ ನಾವು ಮನುಷ್ಯರು ಅಂತ ಎನಿಸ್ಕೊಳ್ಬೇಕಾದ್ರೆ ವಿಷಯ ಬುದ್ಧಿ ನಡೆದಾಗಲೇ ನಾವು ನಿಜವಾದ ಮನುಷ್ಯರ ಅಂತ ಅನಿಸ್ಕೊಳ್ತೀವಿ ಅಂತ. ಇಲ್ಲವಾದ್ರೆ ಅದನ್ನ ಮತ್ತೆ ಮತ್ತೆ ಹೇಳಬಾರದು ಅಂತ ಹೇಳ್ತಾರೆ. ಆಯ್ತು, ನಾವು ಏನೋ ವಿಷಯ ಬುದ್ಧಿ ನಡೆದಾಗಲೇ ನಾವು ನಿಜವಾದ ಮನುಷ್ಯರು ಅಂತ ಅನ್ಕೊಳ್ಬೇಕು. ಇಲ್ಲವಾದ್ರೆ ಅದನ್ನ ಮತ್ತೆ ಮತ್ತೆ ಹೇಳಬಾರದು ಅಂತಕ್ಕಂಥದ್ದು. ಹೇಳೋ ಅವಶ್ಯಕತೆ ಇಲ್ಲ. ಏನೋ ನಾವು ಪಶುಗಳಂತ ಅದನ್ನ ದಾಟಿ ಬರ್ಬೇಕು ನಾವು. ಅದನ್ನ ಮೇಲಿಂದ ಮೇಲೆ ಹೇಳಿದ್ರೆ ಮನುಷ್ಯಗೆ ನೋವಾಗುತ್ತದೆ. ಅದಕ್ಕೆ ಇಲ್ಲಿ ಮತ್ತೊಂದು ಮಾತು ಹೇಳ್ತಾರೆ. ಏನಂದ್ರೆ, ಈವರೆಗೆ ಕೇಳಿದಂತ ಈ ಜ್ಞಾನದ ವಿಷಯ ನಮ್ಮ ಸಕಲ ಶಾಸ್ತ್ರಗಳಲ್ಲಿ ಜ್ಞಾನಕ್ಕೆ ಮುಖ್ಯ ಸ್ಥಾನ ಅಂತ, ಉಳಿದವುಗಳೆಲ್ಲ ಅದಕ್ಕಿಂತ ಕೆಳಗಿನವು ಅಂತ. ಇಲ್ಲಿ ಜ್ಞಾನಕ್ಕೆ ಅದಕ್ಕೆ ಮಣ್ಣ ಕಲಶವಯ್ಯ ಅಂತ ಹೇಳ್ತಾರಲ್ಲ, ಹಂಗಾಗಿ ಜ್ಞಾನಕ್ಕೆ ಮೂಲ ಅದೇ ದೊಡ್ಡದು ಅಂತ. ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ಮಿಥ್ಯತೆ ಅಂತ ಹೇಳಿದ್ರು. ಜ್ಞಾನ ಎಂಬುದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಅದರಿಂದ ಏನೇನು ಅನರ್ಥಗಳು ಪರಿಹಾರಗಳು ಹೋಗ್ತವೆ ಎಂಬುದನ್ನು ಹೇಳ್ತಾರೆ. ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು ಅಂತ ಹೇಳಿದ್ರೆ, ಹಿಂದೆ ಅಂತಂದ್ರೆ ಅನೇಕ ಜನ್ಮಗಳಲ್ಲಿ ಮಾಡಿದಂತ ಪಾಪಗಳು. ಅರ್ಥ ಅಂದ್ರೆ ನಮಗೆ ನೆನವು ಸಹ ಇಲ್ಲದೆ ಇದ್ದಂತಹ ಒಂದು ನೆನಪಿಸಿದ್ರಂಗಿಲ್ಲ ಅಂತ ಒಂದು ಪಾಪ ದೋಷಗಳು ಇರ್ತಾವ. ಅನಾದಿ ಕಾಲದಿಂದ ನಮ್ಮ ಜನ್ಮಗಳು ಎಷ್ಟು ಆಗಿರುವುದವು, ಆಯಾ ಜನ್ಮದಲ್ಲಿ ನಮ್ಮಿಂದ ಏನೇನು ಗತಿಗಳು ಅದೆಲ್ಲವೂ ಕೂಡ ಅಂತ ಒಂದು ಸಂಚಿತ ಎದರ ಸುಟ್ಟದ್ದು ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ಮಿಥ್ಯತೆ ಅಂತ ಹೇಳಿರಲ್ಲ, ಅದಕ್ಕೆ ಜ್ಞಾನಾಗ್ನಿ ಅಂತ ಹೇಳಿದ್ರು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಪುರತೆ ಅರ್ಜುನ ಅಂತ ಹೇಳ್ತಾರೆ. ಈ ಒಂದು ಜ್ಞಾನ ಅನ್ನುವಂತ ಅಗ್ನಿ ಏನದ ಎಷ್ಟು ಪ್ರಖರವಾಗಿದೆಪ್ಪ ಅಂತಂದ್ರೆ ಅದು ಇನ್ನು ಅನಂತ ಅನಂತ ಜನ್ಮಗಳು ಮಾಡಿದಂತ ಅಸಂಖ್ಯಾತ ಪಾಪಗಳಿರ್ಬೋದು. ಆ ಎಲ್ಲ ಪಾಪ ಪುಣ್ಯಗಳು ಕರ್ಮದ ರಾಶಿಯನ್ನ ಸುಟ್ಟು ಹಾಕಿಬಿಡ್ತದೆ ಅಂತಕ್ಕಂಥದ್ದು ಯಾವುದು ಜ್ಞಾನ ಅಂತಕ್ಕಂಥದ್ದು. ಇದರ ಬಗ್ಗೆ ಇನ್ನು ವಿಶೇಷವಾದಂತ ಇನ್ನೂ ಉನ್ನತ ಮಟ್ಟದ ಒಂದು ಜ್ಞಾನವನ್ನ ಗುರುಗಳ ಕಡೆಯಿಂದ ನಾವೆಲ್ಲ ತಿಳಿದುಕೊಳ್ಳೋಣ, ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಚಿಂತನೆಗೆ ಮಂಗಲವನ್ನ ತುಂಬಾ ಧನ್ಯವಾದಗಳು. ಪ್ರಾಸ್ತಾವಿಕವಾಗಿ ಬಹಳ ಸುಂದರವಾಗಿ ನಮಗೆ ವಿವರಣೆ ಕೊಟ್ರಿ. ಇನ್ನ ಸಿದ್ಧಗರಮ ಸದ್ಗುರು ಶ್ರೀ ಶರಣ ಸೋಮನಾಥ ಸ್ವಾಮಿಗಳು ಇದಕ್ಕಿಂತ ವಿವರವಾಗಿ ಸುಂದರವಾಗಿ ನಮಗ ಮನಸ್ಸಿನೊಳಗೆ ಅತ್ಯುಚ್ಚೆ ಉಳಿಯುವಂಗ ವಿವರಣೆಯನ್ನ ಕೊಡ್ತಾರ. ನಾವೆಲ್ಲರೂ ಆಗ್ತದೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಲ್ಲಿಯ ತನಕ ಸುಂದರವಾಗಿ ವೇದಾಂತ ಪ್ರವಚನದ ಪ್ರಾಸ್ತಾವಿಕ ನುಡಿ ಮತ್ತು ನಿರ್ವಾಣ ಷಟಕಂ ಹೇಳಿದಂಥ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಮತ್ತು ಇಂದಿನ ಪಾಠದಲ್ಲಿ ಭಾಗವಹಿಸಿದ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಧನ್ಯವಾದಗಳು. ಇದೇನು ಹೇಳ್ತಾರ, ಹೀನ ಕುಲದವರು ಶ್ರೇಷ್ಠ ಕುಲದವರು ಯಾರು ಅಂತ ಎರಡೇ ಎರಡು ಕುಲ ಮಾಡಿಬಿಟ್ಟಾರ ಅವರು. ಬ್ರಹ್ಮಜ್ಞಾನದ ಅಭ್ಯಾಸ ಯಾರು ಮಾಡಂಗಿಲ್ಲ ಅವರೇ ಹೀನ ಕುಲದವರು. ಬ್ರಹ್ಮಜ್ಞಾನದ ಅಭ್ಯಾಸ ಮಾಡಿ ತಾನು ಬ್ರಹ್ಮ ಅಂತ ತಿಳಿದ್ರೆ ಅವರೇ ಶ್ರೇಷ್ಠ ಕುಲದವರು. ಬ್ರಹ್ಮವನ್ನ ತಿಳಿಲಾರದವನೇ ಪಾಮರನೇ ಹೀನ ಕುಲದವನು ಅಂಥೇಳಿ, ನಾನು ಬ್ರಹ್ಮನೇ ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ಎಂದು ಯಾವನು ತಿಳಿಯುವುದಿಲ್ಲ
ಅವನು ಷಟ್ಶಾಸ್ತ್ರಗಳನ್ನು ಓದಿದ ಪಂಡಿತನೇ ಆಗಿದ್ದರೂ ತನ್ನ ಸ್ವರೂಪವನ್ನು ಒಂದು ವೇಳೆ ತಿಳಿಯದಿದ್ದರೆ ಅವನಂತ ಪಾಮರನು ದಡ್ಡನು ಇನ್ನೊಬ್ಬವನು ಇಲ್ಲವೇ ಇಲ್ಲ. ತಿಳಿಲಾರ್ದವಂದು ಹೆಂಗಿರ್ತದ್ರಿ ಸ್ಥಿತಿ? ವಿಷಯ ಹೋಗೋದ ಕಡೆ ಲಕ್ಷ್ಯ ಇರ್ತದ ಒಂದಷ್ಟೇ. ತಿಳಿಲಾರ್ದವನ ಕಡೆ ಅವನ ಲಕ್ಷ್ಯ ಏನಿರ್ತದೆ, ಉತ್ಕ್ರಾಂತಿ ಅಂತ ಹೇಳಿದ್ರಲ್ಲ, ಆ ಕಡೆ ಇರಂಗಿಲ್ಲ. ಪರಮಾತ್ಮನ ಕಡೆ ಇರಂಗಿಲ್ಲ. ಎಲ್ಲ ಶಾಸ್ತ್ರ ಓದೋದು ಲಕ್ಷ್ಯ ಎಲ್ಲ ಭೋಗದ ಕಡೆ ಇರೋದು. ಹಿಂಗಿದ್ರೆ ಉಪಯೋಗ ಇಲ್ಲ. ಈಗ ಹಾಲ ನೀರ ಎರಡು ಕಲಸಿ ಅಲ್ಲಿ ಹಾಲು ಕಾಸ್ತಿರ್ತೀವಿ. ಹಾಲು ಕಾಸಾಗ ಹೆಂಗ್ ಕೂತಿರ್ತದ? ಹಾಲು ಸುಮ್ ತಂಪಡಿತಾ ಕೂತಿರ್ತದಲ್ರಿ. ಮುಂದೇನ್ ಮಾಡ್ತದದು? ತೆಳಗ್ ಬೆಂಕಿ ಹಚ್ಚಿದ ಕೂಡ್ಲೇನೆ ಅದ್ರೊಳಗಿಂದ ನೀರು ಹೋಗ್ಲಕತ್ತಿ ಬಿಡ್ತದಲ್ಲ. ನೀರು ಆವಿಯಾಗಿ ಹೋಗ್ಲಕತ್ತಿದ ಕೂಡ್ಲೇನೆ ಹಾಲು ಏನ್ ಮಾಡ್ತದ? ಆ ನೀರಿನ ಬೆನ್ನ ಹಚ್ಚಿ ಹೋಗ್ಲಕತ್ತಿ ಬಿಡ್ತದ. ಹೌದಲ್ರಿ? ಅವಾಗ ಬಂದ್ ಮಾಡ್ತೀರ ಅದಕ್ಕೆ, ಬೇಡ ಬೇಡ, ನೀ ನೀರಿನ ಬೆನ್ನ ಹಚ್ಚಿ ಹೋಗ್ಬೇಡ, ನೀ ಇಲ್ಲೇ ಇರು. ಅದೇ ಆಭಾಸ. ಅಗ್ನಿಸ್ಪರ್ಶ ಆದ್ಮೇಲೆ ನೀರೇನ್ ಮಾಡ್ತದ? ಇದು ನನ್ನ ಕೆಲ್ಸ ಇಲ್ಲ, ಇಲ್ಲಿ ಮುಗೀತ್, ನಾನು ನಡಿತೀನಿ ಅಂತ ಅದು ಹೊಂಟು ಬಿಡ್ತದ. ಎಲ್ಲಿ ತನಕ ಅಗ್ನಿಸ್ಪರ್ಶ ಆಗಲ್ಲ ಅಲ್ಲಿ ತನಕ ಹಾಲಿನ ಜೊತೆಗೆ ನೀರು ದೊತ್ತಿ ಇರ್ತದ. ಯಾವಾಗ ಅಗ್ನಿಸ್ಪರ್ಶ ಆಯ್ತು, ಹಾಲು ನೀರು ಸಣ್ಣಾಗ ಹೋಗ್ಲಕತ್ತಿ ಬಿಡ್ತು. ನೀನೇ ಆದ್ಮೇಲೆ ನಾನು ಹೆಂಗಿರ್ತೀನಿ ಅಂತೇಳಿ ಚಿದಾಭಾಸ ಆ ಅಂತಃಕರಣದ ಜೊತೆಗೆ ಹೋಗ್ಬಿಡ್ತಾನೆ. ಮನ ಬುದ್ಧಿ ಚಿತ್ತ ಜೊತೆಗೆ ಹೋಗ್ಲಕತ್ತಿ ಬಿಡ್ತಾನೆ. ಅದು ಉಕ್ಕಲಕತ್ತಿ ಬಿಡ್ತದೆ. ಅವಾಗ ಮತ್ತೆ ಗ್ಯಾಸ್ ಬಂದ್ ಮಾಡಿ, ಇಲ್ಲ ಇಲ್ಲ ನೀ ಇಲ್ಲೇ ಇರ್ಬೇಕು, ನೀರು ಆದ್ರೂ ಅಲ್ಲಿ ನೀ ಹೋಗಂಗಿಲ್ಲ. ಹಂಗೆ ಇಲ್ಲೇನು ಅಂತಂದ್ರ ಅವನು ಪಾಮರ ಇದ್ದ ಅಂತಂದ್ರ ಏನು ಮಾಡಕ್ಕಾಗಲ್ಲ. ಎಷ್ಟು ಶಾಸ್ತ್ರಜ್ಞಾನ ಇದ್ರೆ ಏನು ಉಪಯೋಗ ಆಯ್ತು? ಸ್ವಾನುಭಾವವಿಲ್ಲದ ಮನುಷ್ಯ ತಾನೇದನುಜನು. ಅಸುರ ರಾಕ್ಷಸ ಏನು? ರಾಕ್ಷಸ ಇದ್ದಂತೆ ಇದ್ದಾನೆ. ಅವನು ಬಹಳ ಕ್ರೂರ ಇದ್ದಾನೆ. ದಯೆ ದಾಕ್ಷಿಣ್ಯ ಏನೂ ಇಲ್ಲ, ನೋಡು ಅವನಿಗೆ ಅಂತ ಅನ್ನುತ್ತಿರುತ್ತೇವೆ. ಇರಲಿ, ಅವರೆಲ್ಲ ಅಸುರರು ಅಂತ ಹೇಳಕ್ಕೆ ಲೋಕಾರೂಢಿ ಅಂತಿರ್ತೀರಿ. ಆ ಅಸುರರು ಇವನ್ಕಿಂತ ಕೆಟ್ಟವರಲ್ಲ ಅಂತ ಹೇಳ್ತಾರೆ ಅವರು. ನಮ್ಮ ತತ್ವಕ್ಕನುಸಾರವಾಗಿ ಕೆಲವು ಅಸುರರು ಇದ್ದಾರೆ, ಅದು ವ್ಯಾವಹಾರಿಕ ಅಸುರರು. ಇಲ್ಲಿ ತತ್ವದ ಅಸುರರು. ಅವರು ಎಂಥವರು ಎಂದರೆ ಸ್ವಾನುಭಾವವಿಲ್ಲದ ಮನುಷ್ಯರು. ಆತ್ಮಜ್ಞಾನ ಇಲ್ಲದ ಮನುಷ್ಯರೇ ಅಸುರರು. ಪಾರಮಾರ್ಥಿಕ ಅಸುರರು ಇವರೆಲ್ಲ. ತನ್ನ ಸ್ವರೂಪ ಆತ್ಮ, ಅವನ ಅನುಭವ ಎಂದರೆ ಆತ್ಮನೇ ನಾನು ಎಂಬ ತಿಳುವಳಿಕೆ. ಇದನ್ನೇ ಅನುಭವ ಅಂತಾರ. ಅನುಭವ ಅಂದ್ರೆ ಮತ್ತೊಂದೇನು ಅಲ್ಲ. ಅನುಭವಿಸಿ ಹೇಳು ಅಂತಂದ್ರೆ ನಾನು ಆತ್ಮ ಅಂತ ತಿಳ್ಕೊಂಡು ಆತ್ಮದ ವಿಚಾರಗಳು ಮಾತಾಡೋದಕ್ಕೆ ಅನುಭವಿಸಿ ಹೇಳೋದಂತಾರ. ಅನುಭವ ಅಂದ ಕೂಡ್ಲೇನೆ ಮೇಲೆ ಕೆಳಗೆ ನೋಡಬಾರದು. ನಾನು ಈ ದೇಹಾದಿಗಳು ಅಲ್ಲ, ಇವುಗಳಿಂದ ಬೇರೆಯಾಗಿದ್ದಂತಹ ನಿರಾಕಾರ, ನಿಷ್ಕ್ರಿಯ, ನಿರ್ವಿಕಲ್ಪ ಇದ್ದಂತ ಒಂದು ಸ್ಥಿತಿ ಇದೆ. ಆ ಸ್ಥಿತಿ ನಾನು, ಅದೇ ಆತ್ಮ. ಅಯಾಮ್ ಆತ್ಮ ಬ್ರಹ್ಮ. ಇದನ್ನ ಯಾವನು ಅನುಭವದಿಂದ ತಿಳಿಯುವುದಿಲ್ಲವೋ ಅವನಿಗೆ ಮಾತ್ರ ರಾಕ್ಷಸ ಅಂತ ಅನ್ನಬೇಕು. ನೋಡಿ, ಪಾರಮಾರ್ಥಿಕ ರಾಕ್ಷಸ. ವ್ಯಾವಹಾರಿಕ ರಾಕ್ಷಸರು ಬೇರೆ, ಇದು ಪಾರಮಾರ್ಥಿಕ ಜ್ಞಾನ ಇಲ್ಲದಂತ ರಾಕ್ಷಸರು. ಪಾರಮಾರ್ಥಿಕ ಜ್ಞಾನಹೀನ ರಾಕ್ಷಸರು. ಪಾರಮಾರ್ಥಿಕ ಜ್ಞಾನ ಇದ್ದವರು
ರಾಕ್ಷಸರಲ್ಲ, ಪಾರಮಾರ್ಥಿಕ ಜ್ಞಾನಹೀನರೇ ರಾಕ್ಷಸರು. ಅದು ಏನು ರಾಕ್ಷಸರಂದ್ರೇನು? ದೇಹಕ್ಕಾಗಿ ಬದುಕವರು, ಅವರು ದೇಹ ಮೋಹ, ದೇಹ ಪೋಷಣೆಗಾಗಿ ಬದುಕವರು, ಅದಕ್ಕೆ ರಾಕ್ಷಸರು ಅಂತಾರೆ. ಅಸೂನ್ ಅಂತಂದ್ರೆ, ಹಸು ಅಂತಂದ್ರೆ ಪ್ರಾಣ, ಶರೀರದೊಳಗೆ ಜೀವ ಇರೋದಕ್ಕೆ ಬದುಕೋದಕ್ಕೆ, ಅಂದರೆ ಕೇವಲ ಪ್ರಾಣಧಾರಣೆ ಮಾಡಿಕೊಂಡು ಇರಲಿಕ್ಕೆ ಎಂಥ ಭಯಂಕರ ನೀಚ ಕೃತ್ಯಗಳು ಮಾಡತಕ್ಕಂಥವನಿಗೆ ಅಸುರ ಅಂತ ಕರೀತಾರೆ. ಒಟ್ಟ ಒಂದು ಪ್ರಾಣಧಾರಣೆ ಆಗಬೇಕು, ತನಗೇನ್ ಬೇಕು ತಾನೊಂದು ಬದುಕಿಕೊಂಡು ಇದ್ದರೆ ಸಾಕು, ಜಗತ್ತು ಹಾಳಾಗಿ ಹೋಗಲಿ ಅನ್ನುವ ಇತರರಿಗೆ ಎಷ್ಟು ದುಃಖವಾದರೂ ಚಿಂತೆ ಇಲ್ಲ, ತಾನು ಆರಾಮದಿಂದ ಇರಬೇಕು ಅನ್ನುವವರು ಎಲ್ಲರೂ ರಾಕ್ಷಸ ಕುಲದವರೇ. ಇವರೆಲ್ಲ ಇಂಥವ್ರು ಏನದರಪ್ಪ? ಗುರು ಪಾದಾಬ್ಜ ಧ್ಯಾನ ನಿಷ್ಠೆಯ ಭಕ್ತಿ ಇಲ್ಲದ ಮರ್ತನವ ವ್ಯರ್ಥ. ಗುರು ಪಾದಾಬ್ಜ, ಗುರು ಇದೇನಂತಾರೆ? ಗುರು ಪಾನ ಶಬ್ದ ಹೋಗಿ ಏನ್ ಮಾಡ್ಬೇಕು? ಪದಾಬ್ಜ, ಗುರುವಿನ ಪದದ ಸಂಬಂಧಪಟ್ಟಂತ ಧ್ಯಾನ ನಿಷ್ಠೆ ಭಕ್ತಿ ಇಲ್ಲದವನೇ ವ್ಯರ್ಥ. ಈಗ ಯಾರೇ ಒಬ್ರು ಎದುರು ಸಿಕ್ಕರು ಅಂತಂದ್ರ ಅವ್ರ ಜೊತೆಗೆ ಮಾತನಾಡುವಾಗ ಸಾಮಾನ್ಯವಾಗಿ ಹೆಸರು, ಊರು, ಕೇರಿ, ಮಕ್ಕಳು, ಮರಿ, ಏನ್ ಕೆಲಸ ಮಾಡ್ತೀರಿ, ಏನೆಲ್ಲ ಕೇಳೋದು. ಎದಕ್ಕಪ್ಪ ಅಂದ್ರೆ ನನ್ನಿಂದ ಅವ್ರಿಗೆ ಏನಾರ ಉಪಯೋಗ ಅದ ಏನೋ, ಅವಶ್ಯಕತೆ ಆದೇನು ಅನ್ನೋದಕ್ಕೆಲ್ಲ ಕೇಳಬೇಕೆ ಹೊರತು ಅವ್ರಲಿಂದ ನನಗೇನಾರ ಉಪಯೋಗ ಆದೇನು ಅಂತೇಳಿ ಕೇಳೋದಕ್ಕಲ್ಲ. ಯಾವಾಗ ಇಲ್ಲಿ ಇನ್ನೊಬ್ಬರು ನೋಡಿದ ಕೂಡ್ಲೇನೆ ಇವ್ರಲಿಂತ ನನಗೇನು ಉಪಯೋಗ ತೆಕ್ಕೊಳ್ಳಿ ಅಂತಂದ್ರೆ ಅವ್ರ ಅಸುರರು. ಇಷ್ಟೇ, ನನಗೆ ಇವ್ರು ಏನಾರು ಉಪಯೋಗ ಆಗ್ತಾರೆ ಅಂತೇಳಿ ನೋಡ್ತಿರ್ತಾರ, ಅವರೆಲ್ಲ ಅಸುರರು. ನಾನು ಅವ್ರಿಗೆ ಎದಕ್ಕರೆ ಉಪಯೋಗ ಆಗ್ತೀನೇನೋ ಅಂತಂದ್ರ ಅವ್ರೇನದಾರ ಅಂತಂದ್ರೆ ತತ್ವಜ್ಞಾನಿಗಳು, ಪಾರಮಾರ್ಥಿಕ ಜೀವಿಗಳು. ಹಿಂಗೆ ತಿಳ್ಕೋಬೇಕು. ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಅನನ್ಯ ಭಕ್ತಿ, ಸದಾ ಆತನ ಬೋಧನಾ ಚಿಂತನೆ, ಇವುಗಳನ್ನು ಯಾವಾತನು ಮಾಡುವುದೇ ಇಲ್ಲವೋ, ಕಿವಿಗೆ ಹಾಕಿಕೊಳ್ಳುವುದೇ ಇಲ್ಲವೋ ನೋಡು, ಅಂತ ವ್ಯಕ್ತಿ ಅವನು ಮರ್ತ್ಯ, ಅಂದರೆ ಮನುಷ್ಯ, ಅವನು ವ್ಯರ್ಥ, ಅವನು ಈ ಜಗತ್ತಿನೊಳಗೆ ಹುಟ್ಟಿದ್ದು ವ್ಯರ್ಥ. ಏನು ಪುರುಷಾರ್ಥ ಸಾಧಿಸಿದ್ದಾನೆ ಅವನು? ಧರ್ಮ ಇಲ್ಲ, ಅರ್ಥ ಇಲ್ಲ, ಕಾಮ ಇಲ್ಲ, ಮೋಕ್ಷ ಇಲ್ಲ. ಹುಟ್ಟಿದ ಮೇಲೆ ಅವನು ಏನನ್ನು ಮಾಡಿದನು? ಒಬ್ಬನು ಹೀಗೆ ಅನ್ನುತ್ತಾನೆ. ಇಂಥವುಗಳನ್ನು ಕೇಳಿರಬೇಕು. ಆದರೆ ನಮ್ಮ ಜೀವನ ಅಂತ ಏನು ನಡೆದಿದೆ, ಹುಟ್ಟಿದಂದಿನಿಂದ ಸಾಯುವವರೆಗೆ ನಮಗೆ ಏನೇನೋ ಅನುಭವ ಬರುತ್ತದೆ ಅಲ್ಲ. ಈ ಪ್ರಪಂಚದಲ್ಲಿ ಸುಖವಾಗಲಿ ದುಃಖವಾಗಲಿ ಬಂದೇ ಬರುತ್ತದೆ, ಬೇಡವಂದರೂ ಬರುತ್ತದೆ. ಅದರಲ್ಲೇನು ಇದೆ? ಏನ್ ಸಾಧಿಸೋದಂತಂದ್ರೆ ಅದು ಈ ಲೌಕಿಕ ಭೋಗಗಳು ನೀವು ಅಲ್ಲಂದ್ರೂ ಬೆನ್ನತ್ತಿ ಬರ್ತಾವ. ಎಲ್ಲ ತ್ಯಾಗ ಮಾಡಿ ಹಿಮಾಲಯದಾಗ ಹೋಗಿ ತಪಸ್ಸಿಗೆ ಕೂತ್ರೆ ಅಲ್ಲಿಗೆ ಬರ್ತಾವ. ಆ ಭೋಗಗಳು ಏನು ಎಲ್ಲಿ ತಪ್ಪಂಗಿಲ್ಲ. ಹೌದ್ರದ್ದು ಸಾಧನೆ ಅಲ್ಲ, ನಿಜವಾದ ಸಾಧನೆ ಅವೆಲ್ಲ ಸಾಧನೆಗಳಲ್ಲ. ಅಧಿಕಾರ, ರೊಕ್ಕ, ರೂಪಾಯಿ, ಬಂಗಾರ, ಸಂಬಂಧ, ಸಂಪತ್ತು ಅವೆಲ್ಲ ಸಾಧನೆ ಅಲ್ಲ. ಭೋಗದಾಗ ಎದ್ದು ಬರ್ತಿರ್ತಾವ. ಆದರೆ ಜೀವಿತದಲ್ಲಿಯೇ ಸಫಲ ಜೀವಿತ, ನಿಷ್ಫಲ ಜೀವಿತ ಅಂತ ಎರಡದವ. ಸಫಲ, ನಿಷ್ಫಲ ಅಂತ ಎರಡದವ. ಈ ಸಫಲ ಯಾವುದು, ನಿಷ್ಫಲ ಯಾವುದು, ಎರಡೇ ಅದಾವ ಹೊರತು ಮೂರನೇದು ಇಲ್ಲ. ಯಾವಾತನು ಅದಕ್ಕೆ ಕಾರಣಗಳು ಏನೇ ಇರಲಿ, ಪೂರ್ವ ಸುಕೃತ ಅನ್ನಿ, ಗುರುವಿನ ಅನುಗ್ರಹ ಅನ್ನಿ, ಏನಾದರೂ ಅನ್ನಿ, ಅವುಗಳ ಯೋಗದಿಂದ ಯಾವಾತನು ತನ್ನ ಸ್ವರೂಪವನ್ನು ತಿಳಿದು ಕೃತಾರ್ಥನಾದನೋ, ನನಗೆ ಸಾವು ಇಲ್ಲ ಅಂತ ನಿಶ್ಚಯ ಮಾಡಿಕೊಂಡನೋ, ನಾನು ಹುಟ್ಟಿಯೂ ಇಲ್ಲ, ಹುಟ್ಟಿದ್ದೇನೆ ಸಾಯುತ್ತೇನೆ ಎಂದೆನ್ನುವ ಇವೆರಡು ಕಲ್ಪನೆಯೇ ಹೊರತು ಮತ್ತೊಂದೇನು ಅಲ್ಲ. ನನ್ನ ಸ್ವರೂಪದಲ್ಲಿ ಜನನವಾಗಲಿ ಮರಣವಾಗಲಿ ಇಲ್ಲ.
ಈ ರೀತಿ ಏನದಪ್ಪ ಅಂದ್ರ ಇಂಥ ಬುದ್ಧಿ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಏನ್ ಹಿಂಗಂದ್ರ ಇದು ಎಲ್ಲಿಗೆ ಹೋಗಿ ಮುಟ್ಟಬೇಕಂತಂದ್ರ ಈ ಬುದ್ಧಿ, ಯಾವ ಬುದ್ಧಿ ತನ್ನ ಸ್ವರೂಪವನ್ನ ತಿಳಿದು ಕೃತಾರ್ಥನಾಗುವ ಬುದ್ಧಿ, ನನಗೆ ಹುಟ್ಟು ಸಾವುಗಳು ಇಲ್ಲ ಎನ್ನುವ ಬುದ್ಧಿ, ನಾನು ಹುಟ್ಟಿದ್ದೇನೆ ಸಾಯುತ್ತೇನೆ ಅಂತ ಹೇಳಿ ತಿಳ್ಕೊಳ್ಳೋ ಬುದ್ಧಿ. ಈ ಬುದ್ಧಿ ಬರೇ ಬಾಯಿ ಮಾತಿನಾಗ ಇರಬಾರದು. ಇದು ಯಾವ ಜಾಗಕ್ಕೆ ಹೋಗಿ ಮುಟ್ಟಬೇಕಂದ್ರ ತಿರುಗಿ ಬಾರದ ಜಾಗಕ್ಕೆ ಹೋಗಿ ಅದು ಗಟ್ಟಿ ಮುಟ್ಟಾಗಿ ಕುಳಿತು ಬಿಡ್ಬೇಕು. ಅಂದ್ರೆ ನಿಶ್ಚಯ ಜ್ಞಾನ ಆಗ್ಬೇಕಿದು. ನಿಶ್ಚಯ ಜ್ಞಾನ ಆಗಲಿಲ್ಲ ಅಂದ್ರೆ ಅದಕ್ಕೆ ಬರ್ತದೆ. ಎಷ್ಟು ಮಾತಾಡಿದ್ರೆ ಅದಕ್ಕೆ ಅದು ಗಟ್ಟಿ ಆಗ್ಬೇಕದು. ಅಲ್ಲೇನು ಮತ್ತ ಉಳಿಬಾರ್ದು. ಇನ್ನೊಂದ್ಸಾರಿ ಕೇಳಕ್ ಉಳಿದಿರ್ಬಾರ್ದು, ಇನ್ನೊಂದ್ಸಾರಿ ಮಾಡ್ಲಕ್ಕೇನು ಉಳಿದಿರ್ಬಾರ್ದು. ಗಟ್ಟಿ ಮುಟ್ಟಾಗಿ ಅದು ಹೋಗಿ ನಿಶ್ಚಯ ಆಗಬೇಕು. ಜನನವಾಗಲಿ ಮರಣವಾಗಲಿ ನನಗೆ ಇಲ್ಲ, ನಾನು ಹುಟ್ಟಿಲ್ಲ ಮತ್ತು ಸಾಯುವುದು ಇಲ್ಲ. ನನ್ನ ಸ್ವರೂಪ ಆತ್ಮಸ್ವರೂಪ. ನಾನು ನಿಷ್ಕ್ರಿಯ, ನಿರ್ವಿಕಲ್ಪ, ನಿರಾಕಾರ, ಈ ರೀತಿ ಇರೋವನು ನಾನು ಅಂತೇಳಿ ಗಟ್ಟಿ ಮುಟ್ಟಿ ನಿಶ್ಚಯ ಜ್ಞಾನ ಆಗಬೇಕು. ಅದು ಹೆಂಗಾಗಬೇಕಂದ್ರ ಅದು ಅಲ್ಲಿಯೇ ಅರಗಬೇಕು, ಕರಗಿ ಬಿಡ್ಬೇಕದು, ಮತ್ತೆ ಹೊರಗೆ ಬರಬಾರ್ದು. ಏನ್ರಿ? ಒಳಗೆ ಹೋಗಿ ಕರಗಿ ಅದರ ಒಂದಾಗ್ಬಿಡ್ಬೇಕು ಅಂತಃಕರಣದೊಳಗೆ. ಮತ್ತೆ ವಾಪಸ್ ಮತ್ತೆ ಅದೇ ಹೇಳೋದು, ಅದೇ ಕೇಳೋದು, ಅದೇ ಹೇಳೋದು, ಅದೇ ಕೇಳೋದು ಮಾಡೋದಿಲ್ಲ. ಅದು ಹೆಂಗಾಗಬೇಕಂದ್ರೆ ನನಗೆ ಸಾವು ಇಲ್ಲ, ಸಾಯಂಗಿಲ್ಲ, ನಾ ಹುಟ್ಟಿಲ್ಲ ಅಂತ ಅಂದದ್ದು ಇದು ಗುರುವಿನಿಂದ ಶ್ರವಣ ಮಾಡಿದೆವು. ಶ್ರವಣ ಮಾಡಿದ್ಮೇಲೆ ಅದು ಮನನ ಮಾಡ್ಬೇಕಲ್ಲ. ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಅನ್ನೋದು ಮನಸ್ಸಿನಾಗ ಅದು ಗಟ್ಟಿ ಆಗ್ಬೇಕು. ಅದು ಏನು ಪ್ರಯತ್ನ ಪೂರ್ವಕವಾಗಿ ಮನನ ಮಾಡೋದು. ಮುಂದೆ ಆ ವಿಚಾರ ಅಪ್ರಯತ್ನ ಪೂರ್ವಕವಾಗಿ ನಿಮ್ಮೊಳಗೆ ಗಟ್ಟಿಮುಟ್ಟಾಗಿ ಅದು ನಿಶ್ಚಯ ಜ್ಞಾನ ಆಗಿಬಿಡ್ಬೇಕು. ಡಿಸೈಡ್. ಇಲ್ಲೊಬ್ರು ಶ್ಯಾಮರಾವ್ ಅಂತೇಳಿ ಕುಲಕರ್ಣಿ ಅಂತಿದ್ರು. ಅವ್ರ ನಿಶ್ಚಯ ಜ್ಞಾನ ಹೆಂಗಿತ್ತಂದ್ರ ಒಂದು ಆಪರೇಷನ್ ಮಾಡ್ಕೊಳ್ಳೋದು ಬಂದ ಹೊತ್ನಾಗ ಇದು ದೇಹ ನಾನಲ್ಲ ಅನ್ನೋದು ಯಾವ ಮಟ್ಟಿಗೆ ಅವ್ರು ಮಾಡ್ಕೊಂಡ್ರು ಅಂತಂದ್ರ, ಅನಸ್ಥೀಸಿಯಾ ಕೊಡೋದು ಬ್ಯಾಡ್ರಿ, ಹಂಗೆ ಮಾಡ್ರಿ, ಈ ದೇಹ ನಾನಲ್ಲ, ಅದು ಏನಾದ್ರೂ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಅಂತಃಕರಣ ಆ ದೇಹದಿಂದ ಮುಕ್ತ ಮಾಡಿಬಿಟ್ರು. ಅದಕ್ಕೆ ಅನಸ್ಥೀಸಿಯಾ ಕೊಡ್ಲಾರ್ದೆ ಆಪರೇಷನ್ ಮಾಡಿಸ್ಕೊಂಡ್ರು ಒಬ್ಬರಿಗೆ. ಸಾಧ್ಯ ಅದ, ಬರೇ ನಾವು ಮಾತಾಡ್ತೀವಿ ಅಷ್ಟೇ. ಅಂಥದ್ದು ಮನಸ್ಸು ಮಾಡ್ಬೇಕಾದ್ರೆ ಬಹಳ ನಿರ್ಧಾರ ಗಟ್ಟಿ ಆಗ್ಬೇಕು. ಇದಕ್ಕೆ ನಮ್ಮ ಬುದ್ಧಿಯನ್ನು ಅಲ್ಲಿಗೆ ಕರಗಿಸಬೇಕು. ಹೆಂಗಂದ್ರ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತಂದ್ರ ಅಗಸ ಅಂದ್ರೆ ಯಾರು? ಆಭಾಸ. ಆಭಾಸ. ಅವನು ಎದ್ರಾಗದನ? ಆತ್ಮದಾಗೆ ಅದನ್ನಿಲ್ಲ. ಆತ್ಮದೊಳಗೆ ಆಭಾಸ. ಆತ್ಮದೊಳಗೆ ಆಭಾಸ ಇದ್ದು, ಬಂಗಾರದೊಳಗೆ ಆಭರಣ ಇದ್ದು, ಈಗ ಅವನಿಗೆ ನೀರಡಿಕೆ ಆಗ್ಯದ. ಅದು ತಾನು ಯಾವ ಮೂಲದಲ್ಲಿ ಅದನ್ನ ಆ ಕಡೆ ತನ್ನ ಮೂಲಕ್ಕೆ ಹೋದ್ರೆ ಅವನಿಗೆ ನೀರು ಕುಡಿಲಕ್ ಬರ್ತದ. ಅವ ಏನ್ ಮಾಡ್ಲಕತ್ತಾನ? ತನ್ನ ಮೂಲವಾದ ನೀರನ್ನ ಬಿಟ್ಟು ಆಭಾಸನಿಗೆ ಮೂಲ ಯಾವುದು? ನೀರೇ.
ಪ್ರತಿಬಿಂಬ ಬೀಳ್ಬೇಕಾದ್ರ ನೀರಿದ್ರೆ ಪ್ರತಿಬಿಂಬ ಬೀಳ್ತದಲ್ರಿ? ಏನ್ ಖಾಲಿ ಗಡಿಯಾಗ ನೀರು ಒಂದ್ ಖಾಲಿ ಬೊಗಾಣಿ ಇದ್ರೆ ಅದ್ರಾಗ ಪ್ರತಿಬಿಂಬ ಬೀಳ್ತದೇನೋ ಗಡಿಯಾಗ? ಗಡಿಗ್ಯಾಗ ನೀರ್ ಇದ್ರೆ ಪ್ರತಿಬಿಂಬ ಬೀಳ್ತದೆ. ಆ ಪ್ರತಿಬಿಂಬದ ಮೂಲ ಯಾವುದು? ನೀರು. ನೀರು ಹೋಯ್ತಂದ್ರೆ ಪ್ರತಿಬಿಂಬ ಹೋಗ್ಬಿಡ್ತದೆ. ಜ್ಞಾನಾಗ್ನಿಲಿಂತ ನೀರ್ ಖಾಲಿ ಆಯ್ತು ಅಂತಂದ್ರೆ ಅಲ್ಲಿ ಪ್ರತಿಬಿಂಬನೇ ಇಲ್ಲ, ಬಿಂಬ ಒಂದೇ ಉಳಿತದ. ಜ್ಞಾನಾಗ್ನಿ ಇಲ್ಲದಕ್ಕೆ ಏನಾಗ್ಯದ? ಅಲ್ಲಿ ನೀರ್ ಚೆಲ್ಲದ, ಆ ನೀರೊಳಗೆ ಇವನ್ ಪ್ರತಿಬಿಂಬ ಮೂಡ್ಲಕತ್ತ. ಆ ಪ್ರತಿಬಿಂಬನೇ ಕಲ್ಪಿತ ಪುರುಷ ಅಂತೇಳಿ ಆಗಿ ಅವನಿಗೆ ಒಂದು ಅಜ್ಞಾನ ಉಂಟಾಗಿ, ಹೀಗಾಗಿ ಅವನೇನಾಗ್ಯದ? ತನ್ನ ಮೂಲ ವಸ್ತುವಾದ ನೀರನ್ನ ತಾನು ಹಿಂದಕ್ಕೆ ಹೊಳ್ಳಿ ನೋಡಿದ್ರೆ ಅವನಿಗೆ ನೀರು ಸಿಗ್ತು. ಅವನೇನ್ ಮಾಡ್ಲಕತ್ತಾನ? ತನ್ನ ಮೂಲವಾದ ನೀರನ್ನು ನೋಡೋದು ಬಿಟ್ಟು ಅವ ಹೊರಗಿನ ವಿಷಯಗಳಲ್ಲಿ ಸುಖ ಆದತ್ತ ಜಗತ್ತಿನ ತುಂಬ ತಿರುಗಾಡ್ಲಕತ್ತಾನ. ಬಾಯಾರಿಕೆ ಈಡೇರಿಸಿಕೊಳ್ಳಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಮೂಲಕ ಅವನು ಬಾಯಾರಿಕೆ ಈಡೇರಿಸ್ಕೋಬೇಕಂತಾನೆ, ಅದು ಬಾಯಾರಿಕೆ ಈಡೇರಂಗೆ ಇಲ್ಲ. ಅವನಿಗೆ ಬಾಯಾರಿಕೆ ನೀರು ಕುಡಿದ್ರೆ ಬಾಯಾರಿಕೆ ಈಡೇರ್ತು. ವಿಷಯಗಳಿಂದ ಅವನ ಬಾಯಾರಿಕೆ ಈಡೇರಂಗಿಲ್ಲ. ವಿಷಯಗಳಿಂದ ಬಾಯಾರಿಕೆ ಈಡೇರಂಗಿಲ್ಲ ಅನ್ನೋದು ಗುರು ತಿಳಿಸಿಕೊಟ್ಟ ಮೇಲೆ ನೀನು ಯಾವುದರಿಂದ, ಯಾವ ಮೂಲದಿಂದ ಬಂದಿದೆ ಆ ಮೂಲಕ್ಕೆ ಹೋಗಪ್ಪ, ಅಲ್ಲಿ ವಾದ ಅಂದ್ರೆ ನಿನಗೆ ನೀರು ಸಿಕ್ತು. ಈ ರೀತಿ ಹೇಳಿದಾಗ ಅವನಿಗೆ ಜ್ಞಾನ ಆಗಿ ಹುಟ್ಟು ಸಾವು ಎಲ್ಲ ಭ್ರಮೆ ಅನ್ನೋದು ಗೊತ್ತಾಗಿ ಅವ ತಾನು ನೀರು ಕುಡಿಲಕ್ಕೆ ಹಚ್ಚಿಬಿಡ್ತಾನೆ. ಯಾವುದೋ ಜನ್ಮದ ಪುಣ್ಯಕ್ಕ ಇಂಥವೆಲ್ಲ ಕ್ರಮಗಳು ಆಗ್ತವೆ. ನಮ್ಮ ಬುದ್ಧಿಯನ್ನು ಅಲ್ಲಿ ಕರಗಿಸಬೇಕು. ಎಲ್ಲಿ? ಪರಮಾತ್ಮನಲ್ಲಿ. ಅಂದ್ರೆ ಆಭಾಸ ಹೋಗಿ ಏನ್ ಮಾಡಬೇಕು? ಆತ್ಮದಲ್ಲಿ ಕರಗಬೇಕು. ಇರಲಿ ಅಂತೂ ಕೃತಾರ್ಥ ನಾನು ಎಂದು ಯಾವನು ತಿಳಿಯುತ್ತಾನೋ, ಹುಟ್ಟಿದ ಮೇಲೆ ಸಾಯುವುದರೊಳಗಾಗಿ ಎಂದಾದರೂ ಒಂದು ದಿವಸ ತಿಳಿಯುತ್ತಾನೋ, ಅವನು ಮುಂದೆ ಮತ್ತೆ ಹುಟ್ಟುವುದಿಲ್ಲ. ಅವನು ಮತ್ತೆ ಹುಟ್ಟಲ್ಲ. ಈ ರೀತಿ ಸಾಯೋದ್ರೊಳಗೆ ಇದು ಯಾವ ತಿಳ್ಕೊತಾನೋ ಅವ ಮತ್ತೆ ಮುಂದೆ ಹುಟ್ಟಂಗಿಲ್ಲ, ಹುಟ್ಟಲಾರ್ದಂಗೆ ಆಗ್ಬಿಡ್ತಾನೆ. ಅವನು ಸಫಲ ಜೀವಿ. ಮತ್ತೊಂದ್ಸಾರಿ ಹುಟ್ಟಲಾರ್ದಂಗ ಅಂದ್ರೆ ಅವನು ಸಫಲ ಜೀವಿ. ಅವನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಆದರೆ ನಿಷ್ಫಲ ಜೀವಿಗಳು ಎಂದೂ ಕೆಲವರು ಇದ್ದಾರೆ. ಈ ಜಗತ್ತಿನಲ್ಲಿ ಕೆಲವರು ಏಕೆ ಹಲವರು ಇದ್ದಾರೆ ಅಂದ್ರೆ ಬಹಳ ಜನ ಅದಾರಂತ. ಹಾಗೆಂದರೇನು? ನಿಷ್ಫಲ ಜೀವ ಎಂದರೆ ಏನು? ಅದನ್ನು ಒಬ್ಬರು ಸ್ಪಷ್ಟವಾಗಿ ಹೇಳುತ್ತಾರೆ. ಸಫಲ ಜೀವರೊಳಗೆ ನಮ್ಮ ಹೆಸರು ಬರೆಯುತ್ತೀರೋ ಅಥವಾ ನಿಷ್ಫಲ ಜೀವರೊಳಗೆ ನಮ್ಮ ಹೆಸರು ಬರೆಯುತ್ತೀರೋ? ಒಟ್ಟು ಈ ಜಗತ್ತಿನಾಗ 2 ರಿಜಿಸ್ಟರ್ ಅದಾವ. ಆ ರಿಜಿಸ್ಟರ್ಗಳದಾಗ ಒಂದು ಸಫಲ ಜೀವಿಗಳದ ಒಂದು ರಿಜಿಸ್ಟರ್ ಅದ, ಇನ್ನ ಒಂದು ನಿಷ್ಫಲ ಜೀವಿಗಳದ ರಿಜಿಸ್ಟರ್ ಅದ. ಮತ್ತು ಹೋಗಾಗ ಎದರಾಗ ಬರ್ಕೊಂಡು ಹೋಗ್ತೀರಿ ನಿಮ್ಮ ಹೆಸರು ಅಂತ ಪ್ರಶ್ನೆ ಮಾಡಿದರೆ, ಯಾರು ನಿಷ್ಫಲ ಜೀವರಾಗಿ ಹೋಗಬೇಕನ್ನೋದು ಯಾರಿಗೂ ಇಚ್ಛೆ ಇಲ್ಲ. ಒಬ್ಬನಂತೂ ಹೀಗೆ ಅಂದಿದ್ದಾನೆ, ಹಿಂಗ್ ಕೇಳಿದ್ರೆ ಸಫಲ ಜೀವರೊಳಗೆ ನಾನು ಅಂತೇಳಿ ಹೇಳ್ತಾನೆ. ಮುಂದೆ ಯಾವನು ಯಾವುದೇ ನಿಮಿತ್ತದಿಂದ ಈ ಜಗತ್ತಿಗೆ ಬರುವುದಿಲ್ಲವೋ, ಅಂದರೆ ಮತ್ತೆ ಹುಟ್ಟುವುದಿಲ್ಲವೋ, ಅವನೇ ಸಫಲ ಜೀವಿ. ಅವನು ಪರಮಾತ್ಮನೇ ಆಗಿಬಿಟ್ಟಿದ್ದಾನೆ. ಇನ್ನೊಬ್ಬವನು ನಿಷ್ಫಲ ಜೀವಿ. ಅವನು ಅತ್ಯಂತ ಅಭಿನಯಪೂರ್ವಕವಾಗಿ ಹೇಳಿದ್ದಾನೆ. ಆಗದ ಬೇರೆ, ಹೇಳದ ಬೇರೆ. ನಾ ಸಫಲ ಜೀವಿ ಆಗಬೇಕು ಅಂತ ಅಂದು ಸಫಲ ಜೀವಿ ಆಗಬೇಕಲ್ಲ. ಸಫಲ ಜೀವಿಗಳ ರಿಜಿಸ್ಟರ್ನ ನನ್ನ ಹೆಸರು ಬರೀಬೇಕು ಅಂತೀನಿ ಅಂತೇಳಿ ಇಬ್ರು ಅಂತಾರ. ಆದ್ರೆ ಅದ್ರಾಗ ಇಬ್ಬರದಾಗ ಒಬ್ಬ ಸಫಲ ಜೀವಿ ಆಗ್ತಾನ, ಇನ್ನೊಬ್ಬವ ನಿಷ್ಫಲ ಜೀವಿ ಆಗಿ ಸಫಲ ಜೀವಿ ಆಗಬೇಕು ಅಂತೀನಿ ಅಂತ. ಹೆಂಗದ ಸಂಕಲ್ಪ ಇಬ್ಬರದು ಸಕಲ ಜೀವಿ ಆಗ್ಬೇಕಂತ. ಆದ್ರೆ ಒಬ್ಬವ ಬರೇ ಬಾಯಿಲೆ ಅಂತಾನ, ಏನು ಮಾಡಲ್ಲ. ಒಬ್ಬವ ಸಫಲ ಜೀವಿ ಆಗ್ಯಾನ, ಇನ್ನೊಬ್ಬ ಬಾಯಿಲೆ ಅನ್ನೋದು ಖರೇನ ನಾಟಕ, ಸುಳ್ಳು ಹೋಗಿಲ್ಲ, ಅಭಿನಯ ಪೂರ್ವಕವಾಗಿ ಹೇಳ್ಯಾನ. ಅದಕ್ಕೆ ಹೇಳ್ತಾರ, ನಾಟಕ ಮಾಡ್ಯಾನ, ಸಫಲ ಜೀವಿಗತ್ಲೆ ನಾಟಕ ಮಾಡ್ಯಾನ, ಅವ ಸಫಲ ಜೀವಿ ಅಲ್ಲ.
ನಾನು ಹುಟ್ಟಿದೆ ನಿಜ, ಏನು ಮಾಡಿದೆ? ನಾನು ಈ ಜಗತ್ತಿನಲ್ಲಿ ಹುಟ್ಟಿ ಬಂದರೆ ಏನಾದರೂ ಒಂದು ಪ್ರಯೋಜನ ಆಗಬೇಕು. ನೀನು ಅಲ್ಲಿಗೆ ಏಕೆ ಹೋಗಿದ್ದಿ ಎಂದು ಕೇಳಿದರೆ, ಹಾಗೆ ಸುಮ್ಮನೆ ಹೋಗಿದ್ದೆ ಎಂದು ಹೇಳಿದರೆ ಏನು ಅದರ ಅರ್ಥ? ಎದಕ್ಕೆ ಬಂದಿದೆಪ್ಪ ಭೂಮಿಗೆ, ಏನ್ ಮಾಡಿದಿ ಅಂತಂದ್ರ ಹಂಗೆ ಬಂದಿನಿ ಅಂತಂದ್ರ, ಅಲ್ಲಿಗೆ ಒಂದು ಕೆಲಸದ ನಿಮಿತ್ತ ಹೋಗಿದ್ದೆ, ಕೆಲಸ ಮಾಡಿಕೊಂಡು ಬಂದೆ ಅಂದರೆ ಆ ಕೆಲಸದ ಪ್ರಯೋಜನದ ಸಲುವಾಗಿ ಹೋಗಿದ್ದೆ ಎಂದು ಹೇಳಿದರೆ ಅಡ್ಡಿ ಇಲ್ಲ, ಅದು ಸಾರ್ಥಕ ಬದುಕು. ಏನಿಲ್ಲ, ಸಹಜವಾಗಿ ಹೋಗಿದ್ದೆ, ಹಾಗೇ ಹೋಗಿದ್ದೆ ಎಂದರೆ ಅದು ಉತ್ತರವೇ ಅಲ್ಲ. ಹಾಗೆ ನಾನು ಯಾಕೆ ಈ ಜಗತ್ತಿಗೆ ಹುಟ್ಟಿ ಬಂದೆ ಎಂದು ಅನ್ನುತ್ತಾನೆ ಒಬ್ಬನು. ಪ್ರಶ್ನೆ ಮಾಡ್ಕೋಬೇಕು, ಇಲ್ಲಿ ಯಾಕೆ ಹುಟ್ಟಿ ಬಂದೀನಿ ಅಂತ. ಹುಟ್ಟಿ ಬಂದ ಮೇಲೆ ನಾವು ಏನು ಮಾಡಬೇಕೋ, ಏನು ಅನುಭವಿಸಬೇಕೋ ಅವುಗಳಲ್ಲಿ ಒಂದನ್ನಾದರೂ ನಾನು ಅನುಭವಿಸಲಿಲ್ಲ. ಇಲ್ಲಿ ಹುಟ್ಟಿ ಬಂದ ಮೇಲೆ ಏನ್ ಮಾಡಬೇಕು, ಏನು ಅನುಭವಿಸಬೇಕು, ಏನು ಅನುಭವಿಸಲೇ ಇಲ್ಲ. ಎಂಥ ದುರ್ದೈವಿ ನಾನು, ಎಂಥ ನಿಷ್ಫಲ ಜೀವ ನನ್ನದು. ಈ ರೀತಿ ಪಶ್ಚಾತ್ತಾಪದ ಮಾತುಗಳನ್ನ ಮುಂತಾಗಿ ಯಾವ ಮಾತುಗಳಿಂದ ಅವನು ಹೇಳುತ್ತಾನೋ ಅದನ್ನು ಕೇಳಿರಿ. ವಾಸ್ತವಿಕವೆಂದರೆ ಹುಟ್ಟಿ ಬಂದ ಮೇಲೆ ಏನ್ ಮಾಡಬೇಕು? ಈ ಭೂಮಿ ಮೇಲೆ ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ, ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಬೇಕು. ಹುಟ್ಟಿದವನು ಸಾಯಲೇಬೇಕಂತ ಏನು ಮಾಡಿದ್ರೆ ಸಾಯೋದಲ್ಲದು. ಇಲ್ಲಿ ವಾಕ್ಯ ಚೇಂಜ್ ಮಾಡ್ಯಾರ. ಹುಟ್ಟಿದವನು ಸಾಯ್ಬೇಕಂತಂದ್ರೆ ಇಲ್ಲ. ಹುಟ್ಟಿ ಬಂದ ಮೇಲೆ ಏನ್ ಮಾಡ್ಬೇಕು? ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಅಂದ್ರೆ ಶ್ರೇಷ್ಠವಾದ ಬಟ್ಟೆಯನ್ನು ಸಾಧಿಸಲು ಬೇಕು ಎಂದು ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ನೀವು ನೋಡಿದ್ದೀರಿ. ಏನ್ ಮಾಡ್ಬೇಕೀಗ? ಹುಟ್ಟಿದ ಮೇಲೆ ಸಾಯುವುದರೊಳಗಾಗಿ ನನಗೆ ಸಾವು ಇಲ್ಲ ಎಂದು ತಿಳಿದುಕೊಂಡರೆ ಅವನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಈ ರೀತಿ ನಾನು ತಿಳಿಯಲಿಲ್ಲ ಎಂದು ಅವನು ಅನ್ನುತ್ತಾನೆ. ಇದು ಶ್ರೇಷ್ಠವಾದದ್ದು, ಇದಕ್ಕೆ ಸಫಲ ಜೀವನ ಎಂದು ಹೆಸರು. ಏನದಂತಂದ್ರ ಹುಟ್ಟಿದ್ದಕ್ಕೆ ಸಾವು ಇಲ್ಲ ಅಂತೇಳಿ ತಿಳಿದುಕೊಂಡ್ರೆ ಸಾರ್ಥಕ ಆಯ್ತು. ಸಾರ್ಥಕ ಆಗೋದಕ್ಕ ಮತ್ತ ಶ್ರೇಷ್ಠ ಜೀವನ ಅಂತಂದ್ರೇನು? ಇದನ್ನ ನಾ ತಿಳ್ಕೋಬೇಕಾಗಿತ್ತು, ಅದು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತೇಳಿ ಪಶ್ಚಾತ್ತಾಪ ಆದರೂ ಪಟ್ರೆ ಅದು ಶ್ರೇಷ್ಠ ಜೀವನ. ಸಾರ್ಥಕ ಆಗೋದು ಫೈನಲ್ ರಿಸಲ್ಟ್ ಮುಗೀತು. ಆದ್ರೆ ನಾನು ಇಂಥದೆಲ್ಲ ಮಾಡ್ಕೋಬೇಕಾಗಿತ್ತು, ಅಲ್ಲಿ ಆದಾಗ ಇದೇನು ಮಾಡ್ಲಿಕ್ಕೆ ಆಗಲಿಲ್ಲಲ್ಲ ಅಂತಂದ್ರೆ ಅದಕ್ಕೇನಂತಾರ, ಪಶ್ಚಾತ್ತಾಪ ಪಟ್ರಾದರೂ ಅದು ಶ್ರೇಷ್ಠವಾದದ್ದು. ಪಶ್ಚಾತ್ತಾಪ ಅಂತ ಅನ್ನೋ ಒಂದು ಅದ, ಅದು ಪಡಬೇಕು. ಸಾರ್ಥಕ ಜನ್ಮ ಶ್ರೇಷ್ಠ ಜನ್ಮ. ಸಾರ್ಥಕ ಅಂದ್ರೆ ಪರಮಾತ್ಮ ಸ್ವರೂಪ ತಾನು ಆಗಿಬಿಟ್ಟಾನ, ಮುಗಿತವಂದು. ಅಲ್ಲಿ ರಿಸಲ್ಟ್ ಬಂದ್ಬಿಟ್ಟದ, 100ಕ್ಕೆ 100 ಮಾರ್ಕ್ಸ್ ತಗೊಳ್ಳೋಣ, ಮುಗಿತವನ್ ಕೆಲಸ, ಸಾರ್ಥಕ ಆಯ್ತು. ಆದ್ರ 100ಕ್ಕೆ 99 ತಗೊಂಡು ಇನ್ನೂ ಒಂದು ಮಾರ್ಕ್ಸ್ ತಗೊಳ್ಳಿಲ್ಲಲ್ಲ ಅಂತೇಳಿ ಹೇಳಕತ್ತಾನಲ್ಲ, ಅವ ಟಾಪರ್. ಉಳಿದವ್ರು ಎಲ್ಲರಿಗಿಂತ ಟಾಪ್ನಾಗದನಿಲ್ಲ ಅಂತ ಪಶ್ಚಾತ್ತಾಪ ಪಡೋ. ಹಂಗೆ ನ ಧ್ಯಾತಂ ಪದಮೀಶ್ವರಶ್ಚ ವಿಧಿವತ್ ಸಂಸಾರ ವಿಚ್ಛತ್ತಯೇ. ಈ ದುಃಖ ರೂಪವಾದ ಸಂಸಾರದಿಂದ ಬಿಡುಗಡೆಯಾಗಬೇಕೆಂದು ಇಚ್ಛೆ ಮಾಡಿ ಭಗವಂತನ ಪರಮಾತ್ಮನ ಪಾದಗಳನ್ನು ನಾನು ಧ್ಯಾನ ಮಾಡಲಿಲ್ಲ. ಯಾರ್ದು ಶ್ರೇಷ್ಠ ಜನ್ಮ ಹೇಳಕತ್ತಾರೀಗ ಅವರು? ಪಶ್ಚಾತ್ತಾಪ ಪಡುವ ಒಂದೇ ಶ್ರೇಷ್ಠ ಜನ್ಮ. ಆ
ಆತು ನೋಡ್ರಿ. ಏನಾರ ಒಂದು ಏನಂದ್ರ ಏನೆಲ್ಲ ಮಾಡ್ಬೋದಿತ್ತು, ನಾ ಏನು ಮಾಡ್ಲಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅಂತ ಅನಿಸ್ತಿರ್ತದೆ. ಹೆಂಗಿದು ಲೌಕಿಕದೊಳಗನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ, ಪರಮಾರ್ಥದೊಳಗೂ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಲೌಕಿಕದಾಗ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಯಾವಾಗ ಸಾಧ್ಯ ಆಗ್ತದೆ ಹೇಳ್ರಿ? ಗಂಡ ಹೆಂಡತಿ ಪರಸ್ಪರ ಸ್ಫೂರ್ತಿದಾಯಕರಿರ್ಬೇಕು. ಒಬ್ರಿಗೊಬ್ರು ಸ್ಫೂರ್ತಿದಾಯಕರಿರ್ಬೇಕು. ಮಾಡ್ಲಕತ್ತಿದ್ದಕ್ಕ ಸಪೋರ್ಟ್ ಮಾಡಂತವ್ರು ಇರ್ಬೇಕು. ಚಲೋ ಕೆಲಸ ಮಾಡ್ಲಕತ್ತೀರಿ, ಮಾಡ್ರಿ, ಅದಕ್ಕೇನ್ ಬೇಕು ಸಹಾಯ ಸಹಕಾರ ನಾನ್ ಮಾಡ್ತೀನಿ ಅಂತ ಹೆಂಡತಿ ಮಾಡ್ಲಕ್ ಮುಂದಾದ್ರ ಗಂಡ ಸಪೋರ್ಟ್ ಮಾಡ್ಬೇಕು. ಗಂಡ ಮಾಡ್ಲಕ್ ಮುಂದಾದ್ರ ಹೆಂಡತಿ ಸಪೋರ್ಟ್ ಮಾಡ್ಬೇಕು. ಆ ಸ್ಫೂರ್ತಿ ಇತ್ತು ಅಂತಂದ್ರೆ ಏನ್ ಬೆಕ್ಕದ್ ಮಾಡ್ಲಕ್ ಸಾಧ್ಯ. ಗಂಡಂದ್ ಏನೋ ಮಾಡ್ಬೇಕತ್ ಹಿಂಗ್ ಮಾಡ್ಬೇಕು ಅಂತ ಹೆಂಡತಿಗೆ ಹೇಳಕ್ ಹೋತಾನ. ಹೆಂಡತಿ ಏನಂತಾಳ? ಬ್ಯಾಡ್ ಅಂತಾಳ. ಹೆಂಡತಿ ಏನೋ ಮಾಡ್ಬೇಕತ್ ಗಂಡನ ಬಲ್ಲಿ ಹೇಳ್ಕೊತಾಳ, ಇವ ಬ್ಯಾಡ್ ಅಂತ. ಇವ್ರಿಬ್ರು ಏನು ಯಾವ ಜಾತಿ ಅವ್ರಿವ್ರು? ಬ್ಯಾಡ್ರ ಜಾತಿ ಅವ್ರು. ಬ್ಯಾಡ ಬ್ಯಾಡ ಬ್ಯಾಡ. ಮಗ ಅದವ ಅಪ್ಪಗ ಹಿಂಗ್ ಮಾಡ್ಬೇಕಂತೀನಿ ಅಂದ್ರೆ ಅವ ಬ್ಯಾಡ್ ಅಂತ. ಅಪ್ಪ ಅದವ ಮಗನಿಗೇನು ಅವ ಬ್ಯಾಡ್ ಅಂತ. ಈ ಬ್ಯಾಡ ಬ್ಯಾಡ ಅನ್ನೋರು ಏನ್ ಅದರಲ್ಲ, ಇವ್ರು ಏನು ಮಾಡಂಗೂ ಇಲ್ಲ, ಇನ್ನೊಬ್ಬರಿಗೆ ಮಾಡ್ಲಕ್ಕೂ ಬಿಡಂಗಿಲ್ಲ, ಇನ್ನೊಬ್ಬರಿಗೆ ಸ್ಫೂರ್ತಿನೂ ಕೊಡಂಗಿಲ್ಲ. ಈ ರೀತಿಯಾದಂತ ವ್ಯಕ್ತಿಗಳು ನಮ್ಮ ಜೀವನದಾಗ ಪ್ರವೇಶ ಆದ್ರಂದ್ರ ಜೀವನೋತ್ಸಾಹ ಕುಂದಿ ಬಿಡ್ತವೆ. ಏನು ಮಾಡ್ಲಿಕ್ಕೆ ಇಂಟ್ರೆಸ್ಟೇ ಬರಂಗಿಲ್ಲ. ಈ ಬ್ಯಾಡ್ರಿ ಹುಟ್ಟಿದವ್ರು ಎಂತ ಮಕ್ಳು ಇರ್ತಾರ, ಅವರು ಅಂತವ್ರ ಬ್ಯಾಡ್ರಿ ಇದ್ದಂಗೆ ಇರ್ತಾರೆ. ಇಂಥವ್ರ ಸಲುವಾಗಿ ಯಾದಕ್ ಮಾಡ್ಬೇಕು ಬಿಡಪ್ಪ, ಏನ್ ಮಾಡಿನೂ ಅಟ್ಟೆ ಅದ ಅಂತ ಇಂಟ್ರೆಸ್ಟ್ ಇರ್ಲಾರ್ದಂಗೆ ಆಗ್ಬಿಡ್ತದ. ಒಳಗೆ ಸ್ಫೂರ್ತಿ ಇರ್ಬೇಕು. ನೀನೇನ್ ಮಾಡ್ತೀಯ ಅದಕ್ಕೆ ನಾನು ಸಪೋರ್ಟ್ ಅದ ಅಂತೇಳಿ ನಿಂದಿರ್ಬೇಕು. ತಂದೆ, ಮಕ್ಕಳು, ತಾಯಿ, ಹೆಂಡತಿ, ಮನೆಯವ್ರೆಲ್ಲರೂ ಸ್ಫೂರ್ತಿ ಹೊಂದಿ ನಿಂತ್ರೆ ಏನ್ ಕೆಲಸ ಮಾಡ್ಲಿಕ್ಕಾಗಂಗಿಲ್ಲ. ಇಲ್ಲೊಂದು ಫ್ಯಾಮಿಲಿ ಅದ, ಒಬ್ಬನೇ ಒಬ್ಬ ವ್ಯಕ್ತಿ ಏನಾರ ಕರೆದ್ರ ಈಗ ಸದ್ಯ ಬರ್ತಾನ, ಈಗ ಕರೆದ್ರ ಬರ್ತಾನ, ಆಯ್ತು ಬಂದೆ ಗುರು ಬಂದೆ ಗುರು ಅಂತ. ಮತ್ತ ಅವ್ರ ಮೊಮ್ಮಕ್ಕಳೇ 22 ಮಂದಿ ಅದಾರ. 85 ವರ್ಷ ವಯಸ್ಸು, 22 ಮಂದಿ ಮೊಮ್ಮಕ್ಕಳಾರ ಅಂತಂದ್ರೆ ಅದು ಫ್ಯಾಮಿಲಿ ಎಷ್ಟು ದೊಡ್ಡದಿರ್ಬೇಕು ಲೆಕ್ಕ ಹಾಕ್ರಿ. ಅವ್ರು ಮತ್ತು ಹೊಸು ಮಂದಿ ಇವ ಹೇಳ್ದಂಗೆ ಕೇಳ್ತಾರೆ. ಹೆಣ್ಣು ಗಂಡು ಹಳೆಯ ಮಗ ಸೊಸಿ ಎಲ್ಲರೂ ನಾವು ಹೇಳ್ದಂಗೆ ಕೇಳ್ತಾರೆ. ಇವತ್ತೊಂದು 10 ಲಕ್ಷ ರೂಪಾಯಿ ಒಂದೇನೋ ಕೆಲಸ ಮಾಡಬೇಕು ಅಂದ್ರೆ ಅವ್ರು ಬ್ಯಾಂಕಿಗೆ ಹೋಗಂಗೆ ಇಲ್ಲ. ಅವ್ರು ತಮ್ಮ ಬಲ್ಲಿ ಏನೇನದವ ರೊಕ್ಕ ತಗೊಂಬಂದು ಒಂದ್ ಕಡೆ ಹಾಕಿ ಬಿಡ್ತಾರೆ, ಒಂದು ಲೀಸ್ಟ್ ಮಾಡಿಬಿಡ್ತಾರೆ. ಆ ಲೀಸ್ಟ್ನಾಗ ಯಾರ್ಯಾರು ಎಷ್ಟಿಷ್ಟು ಹಾಕ್ಯಾರ ಬರ್ದ್ ಬಿಡ್ತಾರೆ. ಆಮೇಲೆ ಮತ್ತೆ ಆ ಫ್ಯಾಮಿಲಿಯವರು ದುಡಿದು ಯಾರ್ಯಾರು ಎಟ್ಟಿಟ್ಟದ ಕೊಟ್ಟು ಮುಟ್ಟಿಸ್ಬಿಡ್ತಾರೆ. ಅವರೇ ಒಂದು ಬ್ಯಾಂಕ್ ಇದ್ದಂಗೆ ಅದ. ಅದು ಸ್ಫೂರ್ತಿ ಅಂದ್ರ ಆ ವ್ಯಕ್ತಿ 85 ವರ್ಷ 90 ವರ್ಷ ವಯಸ್ಸಿದ್ರು ಸಹಿತ ಅವನ್ ಸ್ಫೂರ್ತಿ ನೋಡಿದ್ರೆ 25-30 ವರ್ಷ ನಾವಿದ್ದಂಗ ಅದ. ಒಂದು 5-6 ಲಾರಿಗಳು ಇಟ್ಟಾನ ಬಸವ ಕಲ್ಯಾಣ. 100 ಎಕರೆ ಜಮೀನ್ ಖರೀದಿ ಮಾಡ್ಯಾರ. ಅವರೇನು ಇದ್ದು ಶ್ರೀಮಂತರಲ್ಲ, ಬಡವರು ನಮ್ಮಂಗೆ ಬಂದವ್ರೆ. ಏನದು ಹಿಂದ ಸ್ಫೂರ್ತಿ ಕೊಡುವಂತ ಹೆಂಡ್ರ ಮಕ್ಕಳು ಇದ್ದು ವಿನಯ ವಿಧೇಯತೆಯಿಂದಿದ್ರೆ ಅಲ್ಲಿ ಮಾಡಬಹುದು. ಅದೇ ರೀತಿ ಇಲ್ಲಿ ಸಹಿತ ನೀವೇನಾರ ಮಾಡಕ ತಿಳಿಲಿಲ್ಲ ಅಂತಂದ್ರೆ ಅದು ಮಾಡ್ರಿ ಇದು ಮಾಡ್ರಿ ಅದು ಮಾಡ್ತೀರೇನು ಇದು ಮಾಡ್ತಿರೋನು ಅಂತ ನಾವು ಸ್ಫೂರ್ತಿ ಕೊಟ್ಟರೆ ನೀವು ಬೆಳಿತೀರಿ. ನೀವು ತಿಳಿದು ಬೆಳೆದು ಒಂದು ರೀತಿ, ನಾವು ಸ್ಫೂರ್ತಿ ಕೊಟ್ಟು ಬೆಳೆಸೋದು ಇನ್ನೊಂದು ರೀತಿ. ಅದಕ್ಕೆ ತಕ್ಕಂತೆ ನೀವು ತಯಾರಾದ್ರಿ ಅಂತ ನೀವು ಬೆಳಿತೀರಿ. ಏನ್ ಹೇಳಿದ್ದು ಚಂದ ಅರ್ಥ ಮಾಡ್ಕೊಂಡು ಅನುವಿನಾಗ
ನಾ ಏನಾರ ಹೇಳು ನಾವು ಅಲ್ಲ ಅನ್ಕೋತ ಕೂತ್ರೆ ನಾವೇನ್ ಮಾಡ್ಬೇಕು? ಹೇಳಿದಾಗ ಗಪ್ ಕೂತ್ರೆ ನಾವೇನ್ ಮಾಡ್ಬೇಕು? ನಾವು ನಿಮಗ ಮಾತಾಡೋದು ಕಲಿಸ್ಲಕತ್ತೀವಿ, ನೀವೆಲ್ಲರೂ ಕೂಡಿ ನನಗೇನು ಕಲಿಸ್ಲಕತ್ತೀರಿ? ಗಪ್ ಕುಂದಿರೋದು ಕಲಿಸ್ಲಕತ್ತೀರಿ. ನನ್ನಂಗ ನೀವಾರು ಅಂತ ನಾವು ಅಂತೀವಿ, ನಮ್ಮಂಗ ನೀ ಆಗು ಸಾಕು ಗಪ್ ಆಗತ್ ನೀವ್ ಅಂತೀರಿ. ಮುಚ್ಚು ಸಾಕು, ನಾವ್ ಹೆಂಗದೀವಿ ಹಂಗ ಇದ್ಬಿಡು ಸಾಕು, ಮುಗಿಸ್ಬಿಡಮ್ ಇದು ಕತ್ತಿ. ನಿಮ್ಲಿಂತ ನಾವು ಒಂದು ಪಾಠ ಕಲೀಲಕತ್ತೀವಿ, ನಿಮ್ಲಿಂತ ನಾವು ಒಂದು ಪಾಠ, ನಮ್ಲಿಂತ ನೀವೊಂದು ಪಾಠ. ಇಟ್ಟೆ ಅದಕ್ಕಿಲ್ಲಿ ಶ್ರೇಷ್ಠ ಜೀವ, ಸಾರ್ಥಕ ಜೀವ ಮುಗಿತದ. ಡಿಸೈಡ್ ಮಾಡಿ ಫೈನಲ್ ಆಗಿಬಿಟ್ಟ ಪರಮಾತ್ಮ ಸ್ವರೂಪ ಅದ, ಏನ್ ಸಮಸ್ಯೆ ಇಲ್ಲ. ಅಲ್ಲಿ ಹೆಂಗಿರ್ತದಂತಂದ್ರೆ ನೋಡ್ರಿ, ಈ ಫಸ್ಟಿಗೆ ಏನು ಪರಿಚಯ ಇರ್ಲಾರ್ದ ಹೊತ್ನಾಗ ಒಮ್ಮಿಗೆ ನಾಗರತ್ನಮ್ಮವ್ರು ಬಂದು ಮನ್ಯಾಗ ಜಾಯಿನ್ ನಮ್ಮ ಗ್ರೂಪ್ನಾಗ ಜಾಯಿನ್ ಆದ್ರು. ಯಾರೋ ಏನೋ ಹೆಂಗೋ ಏನೋ ಅವ್ರ್ಯಾರೋ ನಾವ್ಯಾರೋ ನಂಗೊಂಥರ ಗಾಂಭೀರ್ಯ ಅದು ಇದು ಇರ್ತದೆ. ಮುಂದೆ ಬರ್ತಾ ಬರ್ತಾ ಅವ್ರ ಮನೆಗೆ ನಾವು, ನಮ್ಮ ಮನೆಗೆ ನಾವು, ಅವರು ಹಿಂಗೆ ಹೋಗೋದು ಬರೋದು 1-2-3 ಸಾರಿ ಆದ್ಮೇಲೆ ವಹಿವಾಟ. ಸ್ಟಾರ್ಟಿಂಗ್ ಹೋದವನಿಗೆ ಹೊರಗೆ ಸಿಟ್ಔಟ್ನಾಗ ಅಟ್ಟೆ ಕುಂತಿರ್ತಾನ. ಮತ್ತೆ 2ನೇ ಸಾರಿ 3ನೇ ಸಾರಿ ಹೋದವಾಗ ಒಳಗ ಹೊರಗ ಎಲ್ಲ ಕಡೆ ಓಡಾಡ್ತಾನ. ಇಲ್ಲ, ಅದು ನಾಗರತ್ನಮ್ಮನ ಮನೆಗೆ ನಾವು ವಾಯ್ದೇವಂದ್ರೆ ಅದು ನಾಗರತ್ನಮ್ಮನ ಮನೆ ಅಲ್ಲೇ ಅಲ್ಲ, ನನ್ನ ಮನೆ ಅನ್ನಂಗೆ ಓಡಾಡ್ತೀನಿ ನಾನು, ಒಳಗ ಹೊರಗ ಎಲ್ಲ ಕಡೆ. ಏನಾಯ್ತು ಈಗ ಅಲ್ಲಿ? ವಹಿವಾಟ ಆಗಿದ್ದಕ್ಕೆ ಏನಾಯ್ತಲ್ಲಿ? ಬಂಧನ ಏನಾರ ಅದೇನು ಅವ್ರ ಮನೆಗೆ ಅಡ್ಡಾಡಕ್ಕ? ಅಲ್ಯಾಕೆ ಹೋಗಿದಿ, ಇಲ್ಯಾಕೆ ಹೋಗಿದಿ, ಅದ್ಯಾಕೆ ಮುಟ್ಟಿದಿ, ಇದ್ಯಾಕೆ ಮುಟ್ಟಿದಿ ಅಂತೇಳಿ ಅಲ್ಲಿ ಏನಾರ ಕೇಳ್ತಾರೆ ನೀಗ ಅವ್ರ ಮನೆಗೆ? ಸ್ವತಂತ್ರದ ಇಲ್ರಿ ಎಲ್ಲ. ಹ್ಯಾಂಗ ಇಲ್ಲಿ ಏನದ, ಒಬ್ಬ ವ್ಯಕ್ತಿಗಳ ಮಧ್ಯೆ ಸ್ವಲ್ಪ ವಹಿವಾಟ ಆದ್ರ ಇಷ್ಟೊಂದು ಸ್ವತಂತ್ರ. ಅವ್ರ ಮನೆಯವ್ರು ಹಂಗೆ ಕೂತು ಸುಮ್ಮನೆ ನೋಡ್ತಿರ್ತಾರ, ಹಿಂಗೇ ನೋಡ್ತಿರ್ತಾರ. ಅವ್ರು ಏನಾರ ಅನ್ಕೋತಾರೆ ಅನ್ನತ್ತ ನಮಗ ಅಂಜಿಕೆಲ್ಲ. ನಾವು ಅವ್ರ ಮನೆಗೆ ಓಡಾಡೋದು ನೋಡಿದ್ರೆ ಅವರು ಸಂತೋಷ ಪಡ್ತಾರ. ನೋಡಿ ಎಷ್ಟು ಫ್ರೀಯಾಗಿ ತಿರುಗಾಡ್ತಾರಲ್ಲಪ್ಪ ಇವ್ರ ಮನ್ಯಾಗ. ಹಿಂಗ ನಮ್ದು ಹೆಂಗ ವಹಿವಾಟ ಬೆಳೆಸ್ಕೊತೀವಿ ಹಂಗಿರ್ತದ. ಅದಕ್ಕೆ ಒಬ್ಬ ವ್ಯಕ್ತಿ ಜೊತೆಗೆ ನಾವು ವಹಿವಾಟ ಬೆಳೆಸ್ಕೊಂಡೇವಂದ್ರ ಅವ್ರ ಮನಿ ಒಳಗೆ ನಾವ್ ಎಷ್ಟು ಸ್ವತಂತ್ರವಾಗಿ ಅಡ್ಡಾಡ್ತೀವಿ, ಅದರಂಗೆ ಮತ್ತೆ ಪರಮಾತ್ಮನ ಜೊತೆಗೆ ವಹಿವಾಟ ಬೆಳೆಸ್ಕೊಂಡೇವಂದ್ರೆ ಎಷ್ಟು ಸ್ವತಂತ್ರ ಆಗಕ್ಕಿಲ್ಲ. ಅವ ಸರ್ವವ್ಯಾಪಕ ವಿಭು. ಅಂಥವನ ಜೊತೆಗೆ ನಮ್ದು ವಹಿವಾಟ ಬೆಳೆಸ್ಕೊಂಡೇವಂತಂದ್ರೆ ಏನು ಮಾಡ್ಲಕ್ಕಿಲ್ಲ, ಏನು ಆಗ್ಲಕ್ಕಿಲ್ಲ. ಬಂಧನ ಅನ್ನೋದು ಇಲ್ಲೇ ಇಲ್ಲ ಜಗತ್ತಿನೊಳಗೆ. ಬಂಧನ ಇದೇ ಜಗತ್ತು ನಮಗೇನಾಗ್ತದ? ಪರಂಧಾಮ, ಕೈಲಾಸ, ಬ್ರಹ್ಮಲೋಕ, ಮೋಕ್ಷದ ಧಾಮ. ಅದೇನು ಮೋಕ್ಷ ಏನ ಮುಕ್ತಿಧಾಮ. ಸತ್ಯಣ ಸುಟ್ಟದ್ದಕ್ಕೆ ಮುಕ್ತಿಧಾಮ ಬರ್ದಾರ ಇಲ್ಲಿ ನಂಬಲ್ಲಿ. ಹೆಣದ ಮುಕ್ತಿ ಬೇರೆ, ಆತ್ಮದ ಮುಕ್ತಿ ಬೇರೆ. ಅದಕ್ಕೆ ಇಲ್ಲಿ ಏನಾಗಬೇಕಾಗ್ಯದ? ಒಂದು ಪಶ್ಚಾತ್ತಾಪ. ಈ ದುಃಖ ರೂಪವಾದ ಸಂಸಾರದಿಂದ ಬಿಡುಗಡೆ ಆಗಬೇಕು. ಸಂಸಾರ ದುಃಖ ಏನದ? ಸಂಸಾರ ದುಃಖ ಅಂದ್ರೆ ಎಲ್ಲಿ ಮಾನ ಪ್ರಾಣಗಳಿಗೆ ಅಪಮಾನ ಆಗ್ತದೋ, ಏನರೇ ಶರೀರ ಪೋಷಣೆಯಲ್ಲಿ ವಸ್ತ್ರ ಅನ್ನಕ್ಕೆ ಏನರೇ ಕೊರತೆ ಆಗ್ತದೋ, ಚಿಂತೆ ಕೊರಗು, ಯಾರೇನ್ ಅನ್ಕೋತಾರೋ ಏನಂತೇಳಿ ಕೊರಗ ಬಿಡೋದು, ಏನೇನೋ ಆಗ್ತಿರ್ತಾವಲ್ಲ. ಇವೆಲ್ಲ ಏನದೋ ಭಯ, ದುಃಖ, ಚಿಂತೆ, ಇವುಗಳ ಒಳಗ ನಾವು ಬಿದ್ದು ಇವೇ ಜೀವನ ಅಂತ ತಿಳ್ಕೊಂಡಿವಲ್ಲ, ಇದನ್ನ ನಾವು ದಾಟಬೇಕು. ಇದೇ ನಮ್ಮ ಜೀವನ ಅಂತ ತಿಳ್ಕೊಂಡಿವಲ್ಲ, ಇದು ದಾಟಬೇಕು. ಇದರಿಂದ ಬಿಡುಗಡೆ ಹೊಂದಬೇಕು. ಇಚ್ಛೆ ಮಾಡಿ
ಅಲ್ಲಿ ಎಷ್ಟು ಚಂದದ ಶಬ್ದ. ಇಚ್ಛೆ ಮಾಡಿ ಭಗವಂತನ ಪರಮಾತ್ಮನ ಪಾದಗಳನ್ನ ನಾನು ಧ್ಯಾನ ಮಾಡಲಿಲ್ಲ. ಅಂದ್ರೆ ಇಷ್ಟಪಟ್ಟು ಮಾಡಲಿಲ್ಲ. ನಾನು ಒಬ್ಬರು ಮಾಡ್ತಾರಂತ ನೋಡಿ ನಾ ಮಾಡಿದೆ, ಒಬ್ಬರು ಹೇಳ್ಯಾರಂತ ಮಾಡಿದನೇ ಹೊರತು ನಾನು ಇಚ್ಛೆ ಪಟ್ಟು ಮಾಡಲಿಲ್ಲ. ಇದು ಪಶ್ಚಾತ್ತಾಪ. ಸ್ವಯಂ ಸ್ಫೂರ್ತಿಲಿಂತ ಮಾಡಲಿಲ್ಲ ನಾನು ಅಂತ ಪಶ್ಚಾತ್ತಾಪ. ಹೆಂಗದ ಪಶ್ಚಾತ್ತಾಪದ ಲಿಸ್ಟ್ ಅದ ಇಲ್ಲಿ. ಆತನ ನಾಮೋಚ್ಚಾರ ಮಾಡಲೇ ಇಲ್ಲ. ಪರಮಾತ್ಮನ ನಾಮದ ಉಚ್ಚಾರ ನಮ್ಮ ನಾಲ್ಗೆ ಮೇಲೆ ಬರಲೇ ಇಲ್ಲ. ಅವನು ನಾಮ ಯಾವುದು? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. 108 ಏನೇನೋ ಮಾಡ್ಕೋತ ಹೋಗೋದು ಬೇಡ. ಸರಳದಾಗಿ ಒಂದೇ ಒಂದು ಶಬ್ದ ಓಂ ಅಂತ. ಓಂ ಅಂತೇಳಿ ಸ್ವಯಂ ಸ್ಫೂರ್ತಿಲಿಂತ ಅನ್ನಬೇಕಷ್ಟೆ. ಅದು ನಮ್ಮ ನಾಲಿಗೆ ಮೇಲೆ ಬರಲೇ ಇಲ್ಲ. ಓಂ ನಮ ಶಿವಾಯ ಅಂದ್ರೆ ಪಂಚಭೂತಗಳು. ನಮ ಶಿವಾಯ ಪಂಚಭೂತಗಳು. ಓಂ ಅಂತಂದ್ರೆ ಸಚ್ಚಿದಾನಂದ. ಏನೇನು 5 ಬರ್ತಾವ ಅವೆಲ್ಲ ಓಂ. ಪಂಚಭೂತಗಳು, ಪಂಚ ಅಕ್ಷರಗಳು, ಅವೆಲ್ಲದಕ್ಕೂ ಹೆಡ್ ಪರಮಾತ್ಮ ಅದಲ್ಲ, ಅದು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಂದ್ರೆ ಇಡೀ ಬ್ರಹ್ಮಾಂಡ ವ್ಯಾಪಕವಾದಂಥ ಪರಮಾತ್ಮ, 84 ಲಕ್ಷ ಜೀವರಾಶಿಗಳು ನಿಮ್ಮನ್ನು ಹಿಡ್ಕೊಂಡೆ ಎಲ್ಲವನ್ನ ಗೌರವಿಸ್ತೀನಿ, ಎಲ್ಲವನ್ನ ಪ್ರೀತಿಸ್ತೀನಿ, ಎಲ್ಲವೂ ನನಗೆ ಶ್ರೇಷ್ಠನೇ ಆದ ಅಂತೇಳಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೋತಿರ್ಬೇಕು. ಒಂದು ದಿವಸಕ್ಕೆ ಎಷ್ಟು ಸಾರಿ ಅಂತೀರಿ? ಎಷ್ಟು ನಿಮಿಷ ಅಂತೀರಿ? ಎಷ್ಟೊತ್ತು ಅಂತೀರಿ? ನಾಮಸ್ಮರಣೆ ಮಾಡ್ಲಕ್ಕ ಎಷ್ಟೊತ್ತು ಟೈಮ್ ತಗೋತೀರಿ? ಮಾಡ್ತೀರ ಧ್ಯಾನ? ಹೆಂಗ? ಎಲ್ಲಿ ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಎಷ್ಟೊತ್ತು ಮಾಡ್ತೀರಿ? ಸತ್ಸಂಗದಾಗೂ ನಾಮಕ್ ಮನೆ ಅಂದ. ಈ ಒಂದು ರುದ್ರಾಕ್ಷಿ ಮಾಲೆ ಅದಲ್ರಿ, ಆ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ನಿಮಗೆ ವಯಸ್ಸು ಎಷ್ಟದಲ್ಲ ಅಷ್ಟು ವಯಸ್ಸಿಗೆ ತಕ್ಕಂತೆ ಮಾಡಬೇಕು. 60 ವರ್ಷ ವಯಸ್ಸಿತ್ತಂದ್ರೆ ಒಂದು ದಿವಸನಾಗ ಹೆಂಗಾರ ಮಾಡಿ 60 ನಿಮಿಷ ಮಾಡಬೇಕು. 80 ವರ್ಷ ಇದ್ದವ್ರು 80 ನಿಮಿಷ ಮಾಡಬೇಕು. ಒಂದು ದಿವಸನಾಗ ಹೆಂಗಾರ ಮಾಡ್ರಿ, ಡಿವೈಡ್ ಮಾಡ್ಕೋರಿ. ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ರಿ, ಒಂದು 100 ನಿಮಿಷ, ಒಂದು 2 ತಾಸು ಒಂದ್ ಕಡೆ ಗಟ್ಟೆ ಕುಂದ್ರ ವ್ಯವಸ್ಥೆ ಮಾಡಿ. ಮುಂಜಾನೆ 1 ತಾಸು, ಸಂಜೆಗೆ 1 ತಾಸು. ದಿನ ಒಂದು 2 ತಾಸರೆ ಗಟ್ಟಿಯಾಗಿ ಒಂದ್ ಕಡೆ ಕುಂತು ಧ್ಯಾನ ಮಾಡೋದು ಮಾಡ್ಬೇಕು. ಓಂ ನಮ ಶಿವಾಯ ಮಂತ್ರನೇ ಮಾಡ್ರಿ.
ಒಂದು ಶ್ಲೋಕ ಅದು ಬರ್ಕೋತೀರಾ? ಗೃಹಚೇಕ ಗುಣಂ ಪ್ರೋಕ್ತ, ಗೃಹಚೇಕ ಗುಣಂ ಪ್ರೋಕ್ತ, ಗೋಷ್ಠೇಶತಂ ಗುಣಸ್ಮೃತ. ಇದು ಬರೆದು ಹಾಕ್ತೀನಿ ತೋರಿ ನಾನು, ಇದೆಲ್ಲ ಅಕ್ಷರಗಳು ತಿಳಿಯೋ ಸಮಸ್ಯೆ ಆಗ್ತದ. ಗೃಹಚೇಕ ಗುಣಂ ಪ್ರೋಕ್ತ ಅಂತಂದ್ರ ನಿಮ್ಮ ಮನೆಯೊಳಗ ಯಥಾವತ್ತಾಗಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಗಂಡ ಗದ್ದಲ ಟಿವಿ ಏನೆಲ್ಲ ಇರ್ತದಲ್ಲ, ಆ ಗದ್ದಲದಾಗ ನೀವು ಕುಂತು ನಿಮ್ಮ ಒಂದು ಜಪ ಮಾಡಿದ್ರಿ ಅಂತಂದ್ರ ಎಷ್ಟು ಮಾರ್ಕ್ಸ್ ಸಿಗ್ತಾವಂದ್ರ, ಎಷ್ಟು ಸಿಗ್ತಾವ? 1 ಮಾರ್ಕ್ ಸಿಗ್ತದತ್ತ ಒಂದು ದಿವಸಕ್ಕೆ. ಒಂದೇ ಮಾರ್ಕ್ ಗದ್ದಲ್ದಾಗ ಕೂತು ಜಪ ಮಾಡಿದ್ರಿ ಅಂದ್ರೆ ಅದರದ್ದು ಲಾಭ ಅಷ್ಟೇ ಇರ್ತದೆ. ಎಲ್ಲಾ ಕಡೆ ಲಕ್ಷ್ಯ ಕೊಟ್ಕೋತ, ಲಕ್ಷ್ಯಲ್ಲಿ ಚಿತ್ತ ಎದ್ರ ಮೇಲೆ? ಚಿಪಾಟಿ ಮೇಲೆ. ಚಿತ್ತ ಚಿಪಾಟಿ ಮೇಲೆ, ಲಕ್ಷ್ಯ ದಪಾಟಿ ಮೇಲೆ. ಹಂಗಿತ್ತಂತಂದ್ರೆ 1 ಮಾರ್ಕ್ಸ್. ಅದಕ್ಕಿಂತ ನಿಮ್ಮ ಮನೆ ಒಳಗ ಅಂದ್ರೆ ಮೊದಲಿನ ಕಾಲದಾಗ ದನಗಳು ಸಾಕಿರ್ತಿದ್ರು. ಆಕಳದ ಕೊಟ್ಟಿಗೆ ಇರ್ತಲ್ಲ, ಆಕಳದೇ ಒಂದು ಕೊಟ್ಟಿಗೆ ಬೇರೆ ಇರ್ತಿತ್ತು. ಗೋಷ್ಠೇಶು ಅಂದ್ರೆ ಗೋವಿಂದ ಒಂದು ಆಕಳ ಕಟ್ಟಂತ ಒಂದು ಆಕಳ ಕೊಟ್ಟಿಗೆ ಒಳಗ ಗೋಷ್ಠೇಶು ಅಂದ್ರೆ ಅಲ್ಲಿ ಆಕಳ ಕೊಟ್ಟಿಗೆ ಒಳಗ ಕೂತು ನೀವು ಜಪ ಮಾಡಿದ್ರಿ ಅಂದ್ರೆ ಎಷ್ಟು ಮಾರ್ಕ್ಸ್ ಸಿಗ್ತಾವ ಅಂತಂದ್ರೆ 100 ಮಾರ್ಕ್ಸ್ ಸಿಗ್ತಾವಂತ. ನಿಮ್ಮ ಮನಿ ಸುತ್ತಮುತ್ತ ಎಲ್ಲರ ಆಕಳ ಕೊಟ್ಟಿಗೆ ಇತ್ತು, ಆಕಳ ಸಗಣಿ, ಆಕಳ ಗೋಮೂತ್ರ, ಅದರದ್ದೇ ಸ್ಮೆಲ್ ಇರ್ಬೇಕಲ್ಲಿ. ಆಕಳದೇ ಒಂದು ವಾತಾವರಣ ಇರ್ಬೇಕು. ಆಕಳ ಮುಂದ, ಆಕಳ ಪಕ್ಕ, ಆಕಳ ಹಿಂದ ಎಲ್ಲರೇ ಒಂದ್ ಕಡೆ ಆಕಳ ಕೊಟ್ಟಿಗೆ ಕೂತ್ ಮಾಡಿದ್ರಿ ಅಂದ್ರ ಮನೆಯಾಗ ಕೂತ್ ಮಾಡೋದಕ್ಕಿಂತ ಈ ಮನುಷ್ಯರ ನಡ್ಬರ್ಕ್ ಕುಂದ್ರಕ್ಕಿಂತ ದನಗಳ ನಡ್ಬರ್ಕ್ ಕೂತ್ ಮಾಡೋದು ಬಹಳ ಚಲೋ ಅಂತ. ಅವ್ರನ್ನ ಕಿರಿಕಿರಿ ಇರಂಗಿಲ್ಲ, ಸುಮ್ಮಿರ್ತಾವ. ಇಟೇ ಇದ್ರ ಅರ್ಥ. ದನದ ಕೊಟ್ಟಿಗೆ ಚಲೋ ಅಲ್ರಿ ಮನೆಯನ್ಕಿಂತ ಇಂತ ಜಪ ಮಾಡ್ಲಕ್ಕ? ಬಹಳ ಒಳ್ಳೇದು. ಅದಕ್ಕೆ ಅವ್ರ ಮರ್ಯಾದೆ ಅಂತ ಗೋಷ್ಠೇಶು ಅಂದ್ರೆ ಆಕಳದಂತ ಹೇಳ. 100 ಮಾರ್ಕ್ಸ್ ಸಿಗ್ತಾವಂತ. ನೀವು ಸ್ವಲ್ಪ ಮನಿ ಬಿಟ್ಟು ನಿಮ್ ಮನಿ ಸುತ್ತಮುತ್ತ ಏನಾರ ಬೆಟ್ಟ ಗಿಟ್ಟ ಇರ್ತದಲ್ರಿ, ಬೆಟ್ಟದ ಮೇಲೆ ಹೋದ್ರೆ ಅಂದ್ರ ಆಯುತಃ ಪರ್ವತೆ ಪುಣ್ಯಾಂ ನದ್ಯಾ ಲಕ್ಷಗುಣ ಜಪ. ಈ ಒಂದು ಪರ್ವತದ ಮೇಲೆ ಹೋಗಿ ಒಂದ್ ಸ್ವಲ್ಪ ಏರಿ ಕಷ್ಟಪಟ್ಟು ಪ್ರಶಾಂತ ಜಾಗದಾಗ ಕೂತ್ ಮಾಡಿದ್ರಂದ್ರ 1000 ಮಾರ್ಕ್ಸ್ ಸಿಗ್ತಾವ. 10,000 ಗುಣಗಳಂತಾರ ಮಾರ್ಕ್ಸ್. ಮತ್ತ ಸ್ವಲ್ಪ ನಿಮ್ಮ ಊರ್ ಸಮೀಪ ಯಾವಾಗಾರ ನದಿ ಇತ್ತಂದ್ರ ಆ ನದಿ ಹತ್ರ ಹೋಗ್ಬೇಕಂತ. ನದಿ ಹರಿಯುವ ನದಿಯನ್ನ ನೋಡ್ಕೋತ ನೀವು ಮಾಡಿದ್ರಿ ಅಂತಂದ್ರೆ ಪುಣ್ಯಾಂ ನದ್ಯ ಲಕ್ಷ ಗುಣ ಜಪ. ನೀವು ಆ ನದಿ ಹತ್ರ ದಂಡಿ ಕೂತ್ರಿ ಅಂತಂದ್ರ 1,00,000 ಮಾರ್ಕ್ಸ್ ಸಿಗ್ತಾವತ್ತ ನಿಮಗೆ. 1,00,000 ಮಾರ್ಕ್ಸ್. ಇವು ಯಾವ ಸಾಧ್ಯ ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ನಿಮ್ಮ ಮನೆ ಸಮೀಪ ಒಂದು ಯಾವ್ದಾರ ದೇವಸ್ಥಾನ, ಪ್ರಶಾಂತಿರೋ ದೇವಸ್ಥಾನ ಇರ್ಬೇಕು. ಗದ್ದಲ್ ಇರೋದಲ್ಲ, ಪ್ರಶಾಂತಿರೋ ದೇವಸ್ಥಾನ ಇರ್ಬೇಕು. ಆ ದೇವಸ್ಥಾನದಾಗ ಕೂತು ಜಪ ಮಾಡಿದ್ರೆ 1,00,00,000 ಗುಣಗಳು ಬರ್ತಾವಂತ. 1,00,00,000. ಇದು ಅಂತೂ ಸಾಧ್ಯ ಅದಲ್ರಿ. ನದಿ, ಗುಡ್ಡ, ಕೊಟ್ಟಿಗೆ, ಮನಿ ಎಲ್ಲ ಬಿಟ್ಟು ಒಂದು ಜಪಬಣಿ ತಗೊಂಡು ಏನಾಗ್ತದ? 1,00,00,000 ಯಾಕೆ ಹೇಳ್ತಾರ ಅಂತಂದ್ರ ನಿಮ್ಮನ್ನು ನೋಡಿ ಉಳಿದವ್ರೊಂದಿಷ್ಟು ಜಪಮಣಿ ಹಿಡ್ಕೊಂಡು ಕುಂದಿರ್ತಾರಲ್ಲಿ ದೇವಸ್ಥಾನದಾಗ. ಅವರೆಲ್ಲರೂ ಜಪ ಮಾಡಿದ ಪುಣ್ಯ ನಿಮಗೆ ಬರ್ತು. ನೀವಿಬ್ಬರಿಗೆ ಟೆಪಿಗೆ ಹಾಕ್ರಿ 2,000 ತಗೊಂಡು ಮತ್ತ ಅವ್ರ ಇಬ್ಬಿಬ್ಬರಿಗೆ ಹಾಕಿದಾರಂದ್ರೆ ಆ ಕಮಿಷನ್ ನಿಮಗೆ ಬರ್ತದ ಅಂತ ಹೇಳ್ತಾರಲ್ಲ, ಚೈನ್ ಸಿಸ್ಟಮ್ ಬಿಸ್ನೆಸ್ ಮಾಡೋರು. ಹಂಗ ಏನ್ ಮಾಡ್ಬೇಕಪ್ಪ ಅಂದ್ರ ಸದಾ ಕಾಲ ಜಪ ಹಿಡ್ಕೊಂಡು ಕುಂದಿರ್ಸ್ಬೇಕಲ್ಲಿ ಒಂದಿಷ್ಟು ಮಂದಿಗೆ. ನಾವು ಕೂಡ್ಬೇಕು. 1,00,00,000 ಅಂತ ಏನ್ ಬರೀತಾನ? ಕೋಟಿ ದೇವಾಲಯ ಪ್ರಾಪ್ತೆ.
ದೇವಾಲಯದಾಗ ಕುಂತು ಮಾಡಿದರೆ ಮತ್ತೆ ಅನಂತ ಶಿವ ಸಾನ್ನಿಧ್ಯ, ಅನಂತ ಶಿವ ಸಾನ್ನಿಧ್ಯ ಅಂತಂದ್ರೇನು? ಶಿವ ಸಾನ್ನಿಧ್ಯ ಅಂತಂದ್ರ ನಮಗ ಗುಡಿಗೆ ಹೋಗುನ ಗುಡಿ ಒಳಗೆ ಬಿಡ್ತಾರೆ, ಒಳಗೆ ಗರ್ಭಗುಡಿಯಾಗ ನಮಗೆ ಪೂರ್ತಿ ಗರ್ಭಗುಡಿಯಾಗ ಒಂದಿಷ್ಟು ಮಂದಿ ಸ್ಪೆಷಲ್ ಮಂದಿಗೆ ಬಿಡ್ತಿರ್ತಾರ. ಯಾರಿಗೆ ಬಿಡ್ತಾರ ಏನೋ ಅವ್ರ ವ್ಯವಸ್ಥೆಗೆ ಬಿಟ್ಟದ್ದು. ಅಥವಾ ಸಾಕ್ಷಾತ್ ಸದ್ಗುರು ಅಂತ ಏನಿರ್ತಾನಲ್ಲ, ಆ ಸದ್ಗುರುವಿನ ಎದುರು ಕುಂತು ಅಥವಾ ಗರ್ಭಗುಡಿ ಒಳಗ ಹೋಗಿ ಅಲ್ಲೇ ಕೂತು ಜಪ ಮಾಡಿಬಿಟ್ರ ಅನಂತ ಮಾರ್ಕ್ಸ್ ಅಂತ, ಅವು ಲೆಕ್ಕನೇ ಇಲ್ಲಂತ, ಅಗಣಿತ ಅಷ್ಟು ಮಾರ್ಕ್ಸ್ ಸಿಗ್ತಾವಂತ. ಯಾಕೆ ಹೇಳಕತ್ತೀನಿ ಈ ಮಾತ? ಪರಮಾತ್ಮನ ಪಾದಗಳ ಧ್ಯಾನನ ಮಾಡಲೇ ಇಲ್ಲ ಅನ್ನೋ ಪಶ್ಚಾತ್ತಾಪ ಲಾಸ್ಟಿಗೆ ಪಡೋದು ಬೇಡ. ಈಗ್ಲಿಂತೆ ಮುಂಜಾನೆ 1 ತಾಸ, ಸಂಜೆಗೆ 1 ತಾಸ, 2 ತಾಸ ಅಂದ್ರೆ 120 ನಿಮಿಷ. 1 ತಾಸು ನಾವು ಬರಂಗಿಲ್ಲ ನೋಡ್ರಿ, ಜಪ ಮಾಡ್ಕೋತ ಕುಂದಿರ್ತೀವಿ ಅಂತೇಳಿ ಕುಂತು ಬಿಟ್ರ 80 ವರ್ಷ ಹಾಕಿರ್ಲಕ್ಕ, 90 ವರ್ಷ ಹಾಕಿರ್ಲಕ್ಕ, 100 ಹಾಕಿರ್ಲಕ್ಕ, 120 ವರ್ಷ ಹಾಕಿರ್ಲಕ್ಕ, ನೀವು ರೆಗ್ಯುಲರ್ ಆಗಿ ಮುಂದೆ ನೀಟಾಗಿ ಮಾಡ್ಕೋತ ಆದ್ರಿ ಅಂತಂದ್ರ ಇಷ್ಟು ದಿವಸ ಮಾಡಿದ ಗ್ಯಾಪ್ ಎಲ್ಲ ಫಿಲ್ಲಪ್ ಆಗಿಬಿಡ್ತದೆ. ಈ ವರ್ಷ ಮಾಡಿದ್ದು ಮಾಡ್ಲಾರ್ದ ಪಾಪ ಏನಾಗ್ತೇನೆ ಅದೆಲ್ಲ ತೊಳ್ಕೊಂಡು ಹೋಗ್ಬಿಡ್ತದೆ. ಧ್ಯಾನದಿಂದ ಅಂತಃಕರಣ ನಿಶ್ಚಲ ಆಗ್ತದ, ನಿರ್ಮಲ ಆಗ್ತದ. ಧ್ಯಾನ ಮಾಡ್ಬೇಕು ನೋಡ್ರಿ. ಇವತ್ತೊಬ್ಬರ ಸಲ ಹೋಗಿದ್ದೆ, ಕುಂತರ 1 ತಾಸಾದ್ರೂ ಹೊರಗೆ ಬರಲಿಲ್ಲ, ಮತ್ ಮನೆಗೆ ಅದಕ್ಕೆ ಕರೆದ್ರು ವಾಪಸ್ ಬಂದ್ಬಿಟ್ಟೆ. ಶಶಿಕಲಾ ಸಾಲಿಮಠ ಅಂತದಾರ ಇಲ್ಲಿ. ಏನ್ ಮುಂಜಾನೆ ಟಿಫಿನ್ ಆಗುನ ಮ್ಯಾಲ ಹೋಗಿ ಕೂತ್ ಬಿಡ್ತಾರ 1 ತಾಸು, 1 ತಾಸೇನು 2 ತಾಸೇನು ಎಷ್ಟತ್ತಾದ್ರೂ ಕುಂದಿರ್ತಾರ. ಹಸಿವಾಗ ತನಕ ಧ್ಯಾನ ಮಾಡ್ತಾರ. ಅದಕ್ಕೆ ಏನು ಮಾಡ್ಲಾರ್ದಂಗೆ ಸುಮ್ಮ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೋತ ಧ್ಯಾನ ಮಾಡ್ರಿ. ಬಹಳ ಮುಖ್ಯ ಅದ ಧ್ಯಾನ ಮಾಡೋದು. ಅದಕ್ಕೆ ದೇವಸ್ಥಾನದೊಳಗ 4-5 ಮಂದಿಗೆ ರೆಗ್ಯುಲರ್ ಆಗಿ ಜಪಮಣಿ ಹಿಡ್ಕೊಂಡು ಕುಂದರ್ಸಂತ ಒಂದು ವ್ಯವಸ್ಥೆ ಮಾಡಿದರೆ ಅವ್ರನ್ನು ನೋಡಿ ಇನ್ನೊಂದು 4 ಮಂದಿ ಬಂದು ಕುಂದಿರ್ತಾರ. ಆ ದೇವಸ್ಥಾನನೇ ಕೈಲಾಸ ಆಗಿಬಿಡ್ತದೆ. ಇದೇನ್ ರೊಕ್ಕ ಬೇಕಾ, ರೂಪಾಯಿ ಬೇಕಾ? 100 ರೂಪಾಯಿ ಕೊಟ್ರೆ ಜಪಮಣಿ ಸಿಗ್ತದೆ. ನಿಮ್ಗೆ ಎಲ್ಲರ ಜಪಮಣಿ ತರಿಸುವರೆ ನಾನೇ ರೊಕ್ಕ ಕೊಡ್ತೀನಿ. ಕುಂತು ಜಪ ಮಾಡ್ರಿ. ಮತ್ತೇನ್ ಮಂತ್ರ? ಓಂ ನಮಃ ಶಿವಾಯ ಮಂತ್ರ. ಅದಕ್ಕೇನದ? ಸಂಕಲ್ಪ ಮಾಡಿ ಕುಂದಿರ್ಬೇಕಾಗ್ತದ. ಒಬ್ಬ ಗುರು ಬೇಕಾಗ್ತಾನ. ನಿಮ್ ಏರಿಯಾದೊಳಗ ನಿಮ್ಮ ಮನೆ ಗುರುಗಳು ಯಾರ ರೈತರಂತಂದ್ರ, ಅಪ್ಪ ನಾನು ಅನುಷ್ಠಾನ ಕೂಡ್ಬೇಕಂತ ಮಾಡೀನಿ, ದಿನ ಮುಂಜಾನೆ 1 ತಾಸ, ಸಂಜೆಗೆ 1 ತಾಸ ಕೂಡಪ್ಪ ಅಂತಾರೆ. ಯಾರು ಬೇಡ ಅಂತಾರ. ನಿಮಗ್ ಕುಂದಿರ್ಲಕ್ಕ ಒಂದು ಪ್ರಶಸ್ತವಾದ ಜಾಗ ಆ ಮಠದೊಳಗ, ಆ ಗುಡಿ ಒಳಗ ಮಾಡಿ ಕೊಡ್ತಾರ. ದಿನ 2 ಹೊತ್ತು ಜಪ ಮಾಡ್ಕೊತ ಕುಂದಿರೋದು. ಎಷ್ಟು ದಿವ್ಸ ಮಾಡ್ತೇಪ್ಪ? ಸ್ಟಾರ್ಟಿಂಗ್ ಒಂದು ಪೀರಿಯಡ್ ಹಾಕೋರಿ. 41 ದಿವಸ ಹಾಕಿ ಮಾಡ್ತೀನಿ, 1 ತಿಂಗಳು ಮಾಡ್ತೀನಿ, ಏನೋ ಒಂದು ಹಾಕೊಂಡು ಮಾಡ್ತೀನಿ ಅಂತೇಳಿ ಮಾಡ್ಕೋತ ಕುಂದ್ರೋದು. ದೇವಸ್ಥಾನದಾಗ ಕುಂತು ಮಾಡಿದರೆ 1 ಕೋಟಿ. ಮತ್ತ ಇನ್ನ ಸಾಧ್ಯ ಸಿಕ್ತಂದ್ರ ಆ ಗರ್ಭಗುಡಿ ಒಳಗೆ ಅವ್ರ ಅವಕಾಶ ಕೊಟ್ರಂದ್ರ ಅಲ್ಲಿ ಕೂತು ಮಾಡಕ್ ಬಿಟ್ರಂತಂದ್ರ ಅನಂತ ಪುಣ್ಯ, ಅನಂತ ಪುಣ್ಯ. ಹೆಂಗ್ ಮಾಡ್ತೀರಿ? ಮುಂಜಾನೆ 1 ತಾಸ, ಸಂಜೆ 1 ತಾಸ ಜಪ ಮಾಡಿಬಿಟ್ರೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಅದ ಹೆಂಗಾಗಲ್ಲ ನೋಡ್ರಿ. ಒಳಗ ಬ್ರಹ್ಮ ತೇಜಸ್ಸು ಮುಖದೊಳಗೆ ಹಿಂಗ ತುಂಬಿ ತುಳುಕ್ತದ. ಏನು ಮಾಡ್ಲಿ, ಏನು ಬಿಡ್ಲಿ ಅನ್ನಂಗ ಒಳಗ ಉತ್ಸಾಹ ಬರ್ತದ. ನಿಮ್ಮನ್ನು ನೋಡಿದ್ರ ಇನ್ನೊಬ್ಬರಿಗೆ ಪೂಜ್ಯ ಭಾವನೆ ಬರ್ತದ. ಎಲ್ಲ ಆತು. ಮನಿ ಒಳಗೆ ಕೂತು ಮಾಡಿದ್ರ 1 ಮಾರ್ಕ್ಸ್, ದೇವಸ್ಥಾನದಾಗ ಕೂತು ಮಾಡಿದ್ರೆ 1 ಕೋಟಿ ಮಾರ್ಕ್ಸ್, ಗರ್ಭಗುಡಿ ಒಳಗೆ ಹೋಗಿ ಕೂತು ಮಾಡಿದ್ರಿ ಅಂತಂದ್ರೆ ಅನಂತ. ಅದಕ್ಕೇನು ಲೆಕ್ಕ ಇರ್ಲಾರ್ದಂಗಾತು. 2 ತಾಸು ಮಾಡಂದೀವಿ ಅಂತಂದ್ರೆ ನಿಮ್ ಶರೀರ ಎಷ್ಟು ಪರ್ಮಿಷನ್ ಕೊಡ್ತದ ಅಟ್ಟೆ ಮಾಡ್ಬೇಕಪ್ಪ. ಇವ್ರು ಹೇಳ್ಯಾರ ಹೇಳಕ್ಕೆ ನೀವ್ ಏನಾರ, ನಾವು ಹೇಳ್ತಿರ್ತೀವಿ ಹಿಂಗೆ, ಶಾಸ್ತ್ರದಾಗ ಏನದ ಹೇಳ್ತಿರ್ತೀವಿ. ಶಾಸ್ತ್ರದಾಗ ಏನಿದ್ದದು ಹೇಳ್ತೀವಿ. ಅದು ಹೇಳಿದ್ದಂಗೆ ನಾವು ಮಾಡ್ಬೇಕಂತಂದ್ರೆ ನಮ್ಮದು ದೇಹ, ಆರೋಗ್ಯ, ಮನಿ ಪರಿಸ್ಥಿತಿ
ಏನೇನದ ಅದೆಲ್ಲ ನೋಡ್ಕೊಂಡ್ಕೆ ಮಾಡಬೇಕು. ಫಸ್ಟ್ ಮನಿ, ಫಸ್ಟ್ ಪೇಟೋಬ, ಆಮೇಲೆ ವಿಟೋಬ. ಪೇಟೋಬ ಮನಿ ಚಂದ ಇರ್ಬೇಕು, ಮನಿ ಒಳಗ ಈಶ್ವರ ಕೃಪಾ ಎಲ್ಲ ನಿಶ್ಚಿಂತ ಆದ್ಮೇಲೆ ಮುಂದಿಂದು ಗುರುಕೃಪಾ, ವೇದ ಕೃಪಾ ಎಲ್ಲ ಒಟ್ಟು ಆಮೇಲೆ ಫಸ್ಟ್ ಈಶ್ವರ ಕೃಪಾ. ಮನಿ ಚಂದ ಆಗ್ಬೇಕು. ಮನಿ ಒಳಗೆ ಯಾರಿಗೆ ನಮ್ಮ ಬಗ್ಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರಬೇಕು. ಆ ಕರ್ತವ್ಯದೊಳಗೆ ಏನೂ ಚ್ಯುತಿ ಬರಬಾರ್ದು. ಮನಿ ಒಳಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಾರ್ದ ಸುಮ್ಮನೆ ನಾ ಏನಾರ ಪೂಜೆ ಮಾಡ್ತೀನಿ ಅಂತಂದ್ರೆ ಅದು ಗ್ಯಾಪ್, ಅದು ಕೊರತೆ. ಒಂದು ಜೀವಗಳು ಮರಗಿಸಿ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ಅದ್ರಾಗ ಏನೂ ಅರ್ಥ ಇಲ್ಲ. ಅವೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ಏನು ಕಡಿಮೆ ಇರ್ಲಾರ್ದಂಗೆ ನೋಡಿಕೊಂಡು ಆಮೇಲೆ ಮುಂದಿನ ನಾವು ಮಾಡೋದು. ಒಬ್ಬಕ್ಕೆ ಹುಡುಗಿ ಇದ್ದಳಂತ. ಎಷ್ಟು ಕುರೂಪ ಇದ್ದಳು ಅಂದ್ರೆ ಅಷ್ಟು ಕುರೂಪ ಇದ್ದಳಂತ. ಆದ್ರೆ ಆಕಿಗೆ ತೋರಿಸಿದ್ರೆ ಮಾಡ್ಕೊಳ್ಳಕ್ಕೆ ಯಾರು ಇಷ್ಟಪಡ್ತಿರಲ್ಲ. ಯಾರೋ ಇಷ್ಟಪಟ್ರ ಅವ್ರು ಚಂದ ಇಲ್ಲ ಅಂತ ಹೇಳಕ್ಕೆ ರಿಜೆಕ್ಟ್ ಮಾಡ್ತಿದ್ದವಂತ. ನೋಡ್ರಿ ಹೆಂಗ, ತಾನೇ ಚಂದ ಇಲ್ಲ, ಯಾರು ಇಷ್ಟಪಡೋರಿದ್ರೆ ಅವ್ರು ಅಷ್ಟು ಚಂದ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಿದ್ವಂತ. ಹೀಗಾಗಿ ಏನ್ ಮಾಡಿದ್ರತ್ತ, ಈಕಿಗೆ ಚಂದನ ಹೊರಗಳು ಬರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು, ಈಕಿ ಚಂದ ಇಲ್ಲ ನೋಡ್ಲಕ್ಕ. ಆಕಿಗೆ ಒಂದು ಮಣ ಮೇಕಪ್ ಮಾಡಿಸಿದ್ರ. ಮೇಕಪ್ ಮಾಡಿ ಏನ್ ಮಾಡಿದ್ರು, ಭಾರಿ ಚಂದ ಹುಡುಗಿ ಅನ್ನಂಗೆ ಮಾಡಿದ್ರು. ಯಾವುದೋ ಒಂದು ಹೊಸ ಹುಡುಗಿ ಬಂದದ ಈ ಊರಾಗ ತಿಳ್ಕೊಂಡು ಒಬ್ರಿಗೊಬ್ಬರು ಫೇಮಸ್ ಆಗಿ ಚಲೋ ವರಗಳು ಬರ್ಲಕತ್ತು. ಅವ್ ಚಲೋ ವರ ಮದ್ವಿ ನೋಡಿ ಮದ್ವಿ ಮಾಡ್ಕೊಂಡ ಮೇಲೆ ಅವನು ಈಕಿನಂಗೆ ಹುಚ್ಚಿಡ್ದಂಗಿದ್ದ. ಏನಂತ, ಚಂದನ ಹುಡುಗಿ ಇರ್ಬೇಕು ನನಗಂತ. ಮದ್ವಿ ಮಾಡ್ಕೊಂಡಾಕಿ ಚಂದನಕ್ಕೆ ಇರ್ಬೇಕಂತ ಹೇಳಿ ಮಾಡ್ಕೊಂಡ್ಮೇಲೆ ದಿನಗಳು ಆದಂಗ ಅದು ಮೇಕಪ್ ಎಲ್ಲ ತೊಳ್ಕೋತ ಹೋಯ್ತು. ಒಳಗಿಂದ ಭೂತ ದರ್ಶನ ಚಾಲು ಆಯ್ತು ಅವನಿಗೆ. ಭಯಂಕರ ಜೀವನದಾಗ ನಿರುತ್ಸಾಹ ಆಗ್ಬಿಟ್ಟ. ಚಂದನಕ್ಕಿ ಅಂತ ತಿಳ್ಕೊಂಡು ಮಾಡ್ಕೊಂಡ್ರೆ ಹಿಂಗಾಯ್ತಲ್ಲ, ಇದು ನಮ್ದು ಹಣೆ ಬರ, ಏನ್ ಮಾಡಬೇಕು? ನೀ ಚಂದ ಇಲ್ಲ, ಮೇಕಪ್ ಮಾಡ್ಕೊಂಡು ನನಗೆ ಮೋಸ ಮಾಡಿದಿ ಅಂತೇಳಿ ಜಗಳ ಚಾಲು ಆಗ್ಬಿಡ್ತು. ಕತೆ ಹೇಳಮ್ಮ ಬೇಡ? ಬೇಕಾಗ್ಬೇಡ್ರಿ ಕತೆ? ಜಗಳ ಚಾಲು ಆಯ್ತು ಅವ್ರಿಗೆ. ನೀ ಚಂದಿಲ್ಲ, ಮೇಕಪ್ ಮಾಡಿ ಮೋಸ ಮಾಡಿರಿ. ಮತ್ತೆ ಏನು ಹಂಗೆ ಕುಂದರದಿರ್ತದೇನು? ಮತ್ತೆ ವರ ಬಂದಾಗ ಮದ್ವಿ ಮಾಡ್ಕೊಳ್ಳೋ ಟೈಮ್ನೊಳಗ ಅವರು ಬ್ಯೂಟಿ ಪಾರ್ಲರ್ದವ್ರು ಮೇಕಪ್ ಮಾಡ್ತಾರಪ್ಪ, ಅವ್ರು ಹೆಂಗ್ ಮಾಡ್ತಾರೆ ಹಂಗೆ ಮಾಡ್ಕೊಂಡು ಕೂತೀನಿ. ನಾನೇ ನಿನಗೆ ಮೋಸ ಮಾಡೀನಿ, ನೀ ಹೇಳಿದ್ದೆಲ್ಲ ಕೇಳ್ತೀನಿ, ನಿಂದೆಲ್ಲ ಸೇವೆ ಮಾಡ್ತೀನಿ ಅಂದ್ರೆ ನಾ ಮೋಸ ಮಾಡೀನಿ ಅಂತ ಯಾಕೆ ಕಿರಿಕಿರಿ ಮಾಡ್ತೀನಿ, ಸುಮ್ಮಿರು ಅಂದ್ರೂ ಅವನಿಗೆ ಸಮಾಧಾನೇ ಆಗಲಿಲ್ಲ. ಇಂಥ ಕುರೂಪಿ ಹೆಣ್ಣು ಸಿಕ್ತಲ್ಲ ನನಗ. ಚಿಂತೆ ಹತ್ತಿ ಕಂಬಿ ಪ್ರಕಾಶ್ ಅವ್ರ ಬಳಿ ಹೋಗ್ಬಿಟ್ಟವ್. ಗುರುಗಳೇ ಭಾಳ ತ್ರಾಸಾಗ್ಬಿಟ್ಟದ ನನಗ, ಏನ್ ಮಾಡ್ಲಿ? ಗುರುಗಳು ಏನಂದ್ರು, ಸತ್ಯಂ ಶಿವಂ ಸುಂದರಂ. ಸೌಂದರ್ಯ ಅನ್ನೋದು ಎಲ್ಲದಪ್ಪ ಈ ಜಗತ್ತಿಗೆ? ಎಲ್ಲ ವಸ್ತುಗಳಿಗೆ ಸೌಂದರ್ಯ ಕೊಡವನೇ ಶಿವ. ಅವನೊಳಗೆ ಸತ್ಯವಾಗಿ ಸೌಂದರ್ಯ ಯಾರು ಬಲ್ಲೆ ಅದ ಅಂದ್ರೆ ಶಿವನ ಬಲ್ಲೆ ಅದ. ಅವನ್ಲಿಂತ ಎಲ್ಲಾನು ಸುಂದರ ಅದ. ಹಿಂಗಾಗಿ ನೀನೇನ್ ಮಾಡು, ಒಂದು ಜಪಮಣಿ ತಗೋ, ಇಲ್ಲ ಗಣಪತಿ ಗುಡಿಯಾಗ ಕುಂದ್ರು, ಓಂ ನಮ ಶಿವಾಯ ಅನ್ಕೋತ ನಿಂದು ತಪಸ್ಸು ಹೆಂಗೆ ಮಾಡ್ತಿ ಹಂಗ ಒಂದು ದಿನ ಶಿವ ಬರ್ತಾನ. ಏನ್ ಮಾಡ್ತಾನ, ನೀನು ಬೇಡಿಕೆ ಕೇಳಿ ನಿನಗೆ ಅನುಕೂಲ ಮಾಡ್ತಾನ. ಅವನಿಗೆ ಮನಿನೇ ಬಿಟ್ಟು ಹೋಗ್ಬೇಕನ್ನಂಗೆ ಆಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಗುಡಿಯಾಗಾರ ಕೂತು ಜಪ ಮಾಡ್ಲಕ್ಕ ಅವಕಾಶ ಕೊಟ್ಟರಲ್ಲ ನಡಿ ಅಂತೇಳಿ ಘನಘೋರ ಜಪ ಮಾಡ್ಲಕ್ಕ ಎತ್ತಿ ಬಿಡ್ತಾನ. ಒಂದು 10-15 ದಿನದಾಗ ಬಂದ್ಬಿಟ್ಟವ. ಯಾಕಪ್ಪ ಕರೆದಿ ನನಗ ಅಂತೇಳಿ. ಪರಮಾತ್ಮ ಬರ್ತಾನ,
ಒಂದು ನಿನ್ನ ಒಂದು ತಪಸ್ಸಿಗೆ ಮೆಚ್ಚಿನಿ, ನಿನಗೆ 3 ವರಗಳು ಕೊಡ್ತೀನಿ ಅಂತಾನ. ಇವನಿಗೆ ಒಂದೇ ವರ ಸಾಕಾಗ್ಯದ, 3 ಕೊಡ್ತೀನಿ ಅಂತಾನ. ಇದೇನಪ್ಪ ಎಂತ ಪುಣ್ಯ ನಂದು ಅಂತೇಳಿ ಅವ ಏನ್ ಮಾಡ್ದ, ನಾನು ವರ ನೀ ಒಂದೇ ಸಲ ಕೊಟ್ರ ತೋಳಂಗಿಲ್ಲ, ಈಗ ಸದ್ಯಕ್ಕೆ ನನಗೆ 1 ವರದ ಅವಶ್ಯಕತೆ ಅದ, ಇನ್ನೊಂದ್ 2 ವರಗಳದಾವ, ಅವು ವರಗಳು ಹಂಗೆ ಪೆಂಡಿಂಗ್ ಇಟ್ಟಿರು, ಮತ್ ನನಗೆ ಯಾವಾಗ ಬೇಕಾವಾಗ ಕರಿತೀನಿ, ಅವಾಗ ಕೊಡಕತ್ತಿ, ಅವು ಹಂಗೆ ನಿನ್ ಬಲ್ಲೇ ಇರ್ಲಿ, ಒಂದೇ ಸಲಕ್ಕೆ 3 ಬಳಸ್ಕೊಳ್ಳೋದು ಬೇಡ, 1-2 ವರ ನಿನ್ ಬಲ್ಲಿ ರಿಸರ್ವ್ ಇರ್ಲಿ. ಆಯ್ತು ಬಿಡು, ಯಾರು ಬೇಡ ಅಂತಾರೆ, ಇರ್ಲಿ ತಗೋ, ಅದಕ್ಕೆ ಯಾವಾಗಾರ ಕೇಳು ಕೊಡ್ತೀನಿ ಅಂತ. ಘನಘೋರ ತಪಸ್ಸು ಎದ್ರ ಸಲುವಾಗಿ? ತನ್ನ ಆತ್ಮದ ಸಾಕ್ಷಾತ್ಕಾರಾಗಿ ಮೋಕ್ಷ ಮಾಡೋದಕ್ಕಲ್ಲ. ಎದಕ್ಕಿದು? ನಾನು ಹೆಂಡತಿ ಚಂದ ಆಗ್ಬೇಕು, ಬ್ಯೂಟಿಫುಲ್ ಆಗ್ಬೇಕು, ಅವನಿಗೆ ಅದೇ ಒಂದೇ. ಏನ್ ಕೇಳಪ್ಪ ಕೇಳ, ನಾನು ಹೆಂಡತಿ ಬ್ಯೂಟಿಫುಲ್ ಆಗ್ಬೇಕು, ಚಂದ ಆಗ್ಬೇಕು ಆಕಿ. ನನಗ ಜೀವನ ಬಹಳ ಕಷ್ಟ ಆಗಿಬಿಟ್ಟದ, ಆಕಿ ಮೋಸ ಮಾಡಿಬಿಟ್ಟಾಳ ನನಗೆ. ಮೇಕಪ್ ಮಾಡ್ಕೊಂಡು ಅದಕ್ಕೆ ಚಂದ ಆಗ್ಬೇಕು, ಅದಕ್ಕೆ ಮೇಕಪ್ ಮಾಡಕ್ಕೆ ಅವನಿಗೇನು ಜೀವನ ಬೇಕಾದಷ್ಟು ಸೌಂದರ್ಯ ಕೊಡ್ಲಿಕ್ಕೆ ತಯಾರವನ, ತಥಾಸ್ತು ಅಂದ್ಬಿಟ್ಟ. ತಥಾಸ್ತು ಅಂದ ಕೂಡ್ಲೇನೆ ಮತ್ತೆ ಮನುಷ್ಯರು ಮೇಕಪ್ ಮಾಡಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಈ ಹುಡುಗ ಹೋಗಿ ಟಪ್ಪಿಗೆ ಬಿದ್ದಾನ. ಮತ್ತು ಪರಮಾತ್ಮಂದು ಮೇಕಪ್ಲಿಂತ ಕೇಟ್ ಚಂದ ಆಗಿರ್ಲಕ್ಕೆ, ಭಯಂಕರ ಚಂದ ಆಗ್ಬಿಟ್ಟು, ಭಾರಿ ಸ್ಮಾರ್ಟ್ ಹುಡುಗಿ ಆಗ್ಬಿಟ್ಲಕ್ಕೆ. ಅಂದು ಅಲ್ಲಿ ಏನಿತ್ತು ರಾಜಾಜ್ಞೆ, ಈ ಈ ಒಂದು ನನ್ನ ದೇಶದಲ್ಲಿ ಅತ್ಯಂತ ಮೌಲ್ಯಯುತವಾದಂಥ ಮತ್ತು ಅತ್ಯಂತ ಹಳೆಯ ವಸ್ತುಗಳು, ಅತ್ಯಂತ ಸುಂದರವಾದ ವಸ್ತುಗಳು ಅವು ಏನಾರ ಇದ್ದು ಅಂತಂದ್ರೆ ಯಾವ ಅತ್ಯಂತ ಶ್ರೇಷ್ಠ ಇರ್ತಾವ ಅವೆಲ್ಲ ರಾಜನಿಗೆ ಅರ್ಪಿಸ್ಬೇಕಷ್ಟೇ. ರಾಜನ ಆಸ್ತಿ ಅದು. ಅತ್ಯಂತ ಸುಂದರ ಯಾರು? ಅದು ರಾಜನ ಆಸ್ತಿ. ಅತ್ಯಂತ ಮೌಲ್ಯಯುತದ ಯಾವುದು? ಅದು ರಾಜನ ಆಸ್ತಿ. ಅತ್ಯಂತ ಹಳೆಯ ಆಟಿಕ್ ಪೀಸ್ ಅಂತ ಇರ್ತಪ್ಪ, ಹಳೆಯವು ಇಟ್ಟಿರ್ತಾರೆ ಎಕ್ಸಿಬಿಷನ್ದಾಗ, ಅವೆಲ್ಲ ರಾಜನ ಆಸ್ತಿಗಳು ಅಂತೇಳಿ ನಾವು ಜಮಾಸ್ಕೊಂಡು ಓದ್ತಿರ್ತಾನ. ಅದರಾಗ ಈಕಿ ಇದು ಫಿಲ್ಟರ್ ಆಗಿಬಿಡ್ತದ. ಈಕಿ ಅತ್ಯಂತ ಸುಂದರಿ ಅನ್ನ ರಾಜನ್ ನಡಿ ಕುಂದರ್ ನಡಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ ರಾಜ ಭಟ್ರು. ನಾನು ಹೇಳ್ತೇಳ ಕಿವ ಬೆನ್ನ ಹತ್ತತಾನ, ನಿನ್ನ ಖಡ್ಗ ತಗೊಂಡು ಪೀಸ್ ಮಾಡಿಬಿಡ್ತೀವಿ ಮಗನೇ. ನಡಿ, ಈಕಿ ಹೆಣ್ತಿ ಇಷ್ಟು ಸುಂದರ ಇದ್ದಕ್ಕೀಗ ಮಾಡ್ಕೊಂಡು ರಾಜಕ್ಕೆ ಕೊಡಲಿಲ್ಲ ಅಂದ್ರೆ ನಿನಗೇನು ಹೆಣ್ಮಕ್ಳು ಸಿಗಲ್ಲ ಏನು, ಹೋಗಿ ಮಾಡ್ಕೋ, ಈಕಿ ಮತ್ತೆ ರಾಜಗೆ ಕೊಡೋದು ಅಂತ ಹೇಳಿ ಅಕ್ಕಿ ಮಾಡಪ್ಪ ಕರ್ಕೊಂಡು ಹೋಗ್ತಾನ. ಭಯಂಕರ ದುಃಖ ಆಗ್ಬಿಡ್ತು. ದುಃಖ ಏನ್ ಮಾಡ್ತಾನ, ಶಿವನಿಗೆ ನೆನ್ಸ್ಬೇಕಲ್ಲ ಶಿವಭಕ್ತ, ಶಿವ ಅನ್ನತ್ತ. ಯಾಕಪ್ಪ ಏನು 2ನೇ ವರ ಕೊಟ್ಬಿಡಪ್ಪ ಅಂತ. ಏನ್ ವರ ಕೊಡ್ಬೇಕು? ಆಕೆ ನಾನು ಹೆಣ್ತಿ ಏನು ಹೇಳಲ್ಲ, ಈಗ ಚಂದ ಮಾಡಿದಿ ಖರೆ, ಅದು ನನಗೆ ದಕ್ಕಲಿಲ್ಲಪ್ಪ, ರಾಜಾಗ ಹೋಗ್ಲಕತ್ತದದು. ಅದಕ್ಕೆ ಈಗೇನು ರಾಜ ಹೋಗಿ ಅವನ ಅರಮನೆಗೆ ಹೋಗಿ ಆಕಿನ ಮುಟ್ಟಬೇಕನ್ನೋದ್ರಾಗೆ ಆಕಿನ ಒಂದು ಕರಡಿ ಮಾಡ್ದಂಗೆ ಮಾಡಿಬಿಡಪ್ಪ, ಕರಡಿ ಮಾಡಿಬಿಡ ಆಕಿನ ಅಂತ. ಆಮೇಲೆ ಅದು ಕರಡಿ ಆದಂಗೆ ಆಗ್ಬಿಡ್ತದ. ಅದು ಕರಡಿ ಹೋಗಿ ರಾಜನ ಮೈ ಎಲ್ಲ ಹರಿದು, ಅವನ ಬಟ್ಟಿ ಗಿಟ್ಟಿ ಎಲ್ಲ ಹರಿದು ಚಿಂದ ಬಂದಿ ಮಾಡಿ ಫಜಿತಿ ಮಾಡಿಬಿಡ್ತದ. ಹೊರಗೆ ಓಡಿ ಬಂದ್ಬಿಡ್ತದೆ ಕರಡಿ. ಓಡಿ ಬಂದು ಎಲ್ಲಿ ಗೊತ್ತು? ಮತ್ತ ಮನೆಗೆ ಬರ್ತದೆ ಕರಡಿ. ಇವನು ಬಲ್ಲಿ ಬಂದು ರಾಜಗೆ ಹಂಗೆ ಬೈ ಚಿಂದ ಬಂದಿ ಮಾಡ್ಯಾರ, ಹಂಗೆ ಇವನೇನು ಚಿಂದ ಬಂದಿ ಮಾಡ್ಲಕ್ಕೆ ಹಚ್ಬಿಡ್ತದ. ನಿನ್ನ ಮಾಡ್ಕೊಂಡು ನಿನ್ನ ನಂಬಿ ನನಗೆ ಏನೇನು ಹಣೆ ಬರಲಕತ್ತದ, ಚಂದ ಅಲ್ಲೇ ತಿಳಕೆ ಮಾಡಿಕೆ ರಾಜನ ಬಲ್ಲಿ ಹೋಯ್ತು, ಮತ್ತ ಅಲ್ಲಿ ಹೋಗಿ ಕರಡಿ ಮಾಡಿದಿ, ಇಲ್ಲಿ ಬಂದಿ ನನ್ನ ಜನ್ಮಗಳು ಹಿಂಗ್ಯಾಕೆ ಮಾಡ್ಲಕತ್ತಿದ್ವಿ, ನನಗೆ ಎಷ್ಟು ಡಿಸ್ಟರ್ಬ್ ಮಾಡ್ಲಕತ್ತಿದೆ ಅಂತೇಳಿ ಇವನಿಗೆಲ್ಲ ಆ ಕಡೆ ರಾಜನೂ ಕೆದರಿಬಿಡ್ತು, ಈ ಕಡೆ ಗಂಡಗನು ಗಾಯ ಮಾಡಿಬಿಡ್ತು. ಈಗ ಈ ಕರಡಿ ಸಂಗಟ ನಾನು ಹೆಂಗ್ ಜೀವನ ಮಾಡ್ಬೇಕಂತ ಅವ ಬೇಜಾರಾಗಿ ಅವ ಏನ್ ಮಾಡ್ದ, ಮತ್ತೆ 3ನೇ ವರ ಕೇಳವ. ಪರಮಾತ್ಮ ಏನಪ್ಪ ನೋಡಪ್ಪ, ಇದು ಸೌಂದರ್ಯದ ಬೆನ್ನತ್ತಿ ಹೋಗಿ ನನ್ನ ಹಣೆಬರ ಹೆಂಗೆಂಗೋ ಆಯ್ತು, ನಾನು ಹೆಣ್ತಿದ್ನು ಹಣೆಬರ ಹೆಂಗಾಯ್ತು, ಈ ಜೀವನದಾಗ ನೆಮ್ಮದಿ ಇನ್ನ ಡಬಲ್ ಕೆಟ್ಟ ಹೋಗ್ಬಿಡ್ತು. ಹಿಂಗಾಗಿ ಇನ್ನ ನಮ್ದು ಬಹಳ ಹೈರಾಣಾಗಿ ಬಿಟ್ಟಿವಿ. ನಾನು ಹೆಣ್ತಿ ಮೊದಲು ಹೆಂಗಿದ್ದಳು ಹಂಗೆ ಮಾಡಿಬಿಡು ಪರಮಾತ್ಮ ಅನ್ನ. ಅವೇನು ಪರಮಾತ್ಮ ಆಯ್ತು ನಡಿ ತಥಾಸ್ತು ಅಂದ. 3ಕ್ಕೂ 3 ವರಗಳು ಖಲಾಸ ಆಗ್ಬಿಟ್ಟು
ಅಂತ ಪರಮಾತ್ಮ ಬಂದಾಗ ವಿವೇಕ ಕೇಳಲಿಲ್ಲ, ವೈರಾಗ್ಯ ಕೇಳಲಿಲ್ಲ, ಮುಮುಕ್ಷತ್ವ ಕೇಳಲಿಲ್ಲ. ಹೀಗಾಗಿ ಎಲ್ಲಿಗೆ ಗೊತ್ತು, 3 ವರಗಳು ವೇಸ್ಟ್ ಆದ್ರೂ ನಾವು ಮೋಕ್ಷ ಪಡ್ಕೊಳ್ಳಿಲ್ಲ. ಸಾಕ್ಷಾತ್ ಪರಮಾತ್ಮನೇ ತಾನು ಎದುರು ಬಂದಾಗ ಸಹಿತ. ಪರಮಾತ್ಮನೇ ವರ ಕೊಡ್ಲಕ್ಕೆ ಬಂದಾಗ ಅವ ಮೋಕ್ಷ ಹೊಂದಲಿಲ್ಲ, ಮನುಷ್ಯ ಜನ್ಮ ಸಾರ್ಥಕ ಆಗಲಿಲ್ಲ. ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯಿತು. ಪರಮಾತ್ಮನ ಪಾದಗಳನ್ನು ನಾನು ಧ್ಯಾನ ಮಾಡಲಿಲ್ಲ, ಆತನ ನಾಮೋಚ್ಚಾರ ಮಾಡಲಿಲ್ಲ, ಆತನ ಸ್ವರೂಪವನ್ನು ನಾನು ತಿಳಿಯಲಿಲ್ಲ. ಒಂದು ವೇಳೆ ನಾ ತಿಳಿದಿದ್ದರೆ ಮುಕ್ತನೇ ಆಗಿಬಿಡುತ್ತಿದ್ದೆ. ಆದರೆ ಅದು ನನಗೆ ಸಾಧಿಸಲೇ ಇಲ್ಲ ಎಂದು ಅವನು ಈಗ ಒಂದು ಸಮಯದಲ್ಲಿ ಪಶ್ಚಾತ್ತಾಪ ಪಡುತ್ತಾನೆ. ಈ ಪಶ್ಚಾತ್ತಾಪ ಪಟ್ಟು ಏನ್ ಮಾಡ್ತಾನ, ನಾ ಯಾಕಾದ್ರೆ ಹುಟ್ಟಿ ಬಂದೆ, ಇಲ್ಲಿ ನಂದು ಏನು ಕೆಲಸ ಇತ್ತು, ನನಗೆ ಇಲ್ಲಿ ಹುಟ್ಟಿದ ಮೇಲೆ ನನ್ನ ಸ್ವರೂಪ ಅಥವಾ ಪರಮಾತ್ಮ ಸ್ವರೂಪವನ್ನು ತಿಳಿದು ಬಿಟ್ಟಿದ್ದರೆ ಎಷ್ಟು ನಿಶ್ಚಿಂತನಾಗಿ ನಾನು ಪ್ರಾಣವನ್ನು ಬಿಡಬಹುದಿತ್ತು. ಆದರೆ ನಾನು ಏನೇನೋ ಮಾಡಿಬಿಟ್ಟೆ. ಅದನ್ನ ಮುಂದೆ ಅನುಭೋಗಿಸಬೇಕಾಗಿದೆ ಎಂಬ ಚಿಂತೆಯನ್ನಿಟ್ಟುಕೊಂಡೇ ನಾನು ಸಾಯಬೇಕಾಯಿತಲ್ಲ, ಅತೃಪ್ತನಾಗಿಯೇ ನಾನು ಸಾಯಬೇಕಾಯಿತಲ್ಲ. ಅದನ್ನು ಪೂರ್ಣ ಮಾಡಿಕೊಳ್ಳುವುದರ ಸಲುವಾಗಿ ಮತ್ತೊಂದು ಸಾರಿ ಹುಟ್ಟಿ ಬರಬೇಕಾಯಿತಲ್ಲ. ನಿರ್ವಾಣೇ ಇಲ್ಲ, ಪುನರಪಿ ಜನನಂ ಪುನರಪಿ ಮರಣಂ. ಇದನ್ನ ಆತ್ಮಜ್ಞಾನವನ್ನ ಮಾಡಿಕೊಳ್ಳದೇ ಇದ್ದವನು ಮತ್ತೆ ಮತ್ತೆ ಹುಟ್ಟಿಯೇ ತೀರುತ್ತಾನೆ. ಇದು ಶಾಶ್ವತವಾದ ಸಂಗತಿ. ಯಾರಿಗೆ ಅದು ಒಪ್ಪಿಗೆ ಆಗುತ್ತದೆಯೋ, ನಾವು ಹುಟ್ಟಲಿಕ್ಕೆ ಗಟ್ಟಿ ಇದ್ದೇವೆ, ತಯಾರಿದ್ದೇವೆ, ನೀನು ಆ ಸುದ್ದಿ ಹೇಳಬೇಡ, ಅನುಭೋಗಿಸುವವರು ನಾವು, ಆ ಚಿಂತೆ ನಿನಗೇಕೆ ಎಂದು ಯಾರಾದರೂ ಅನ್ನುತ್ತಿದ್ದರೆ ಆಗಲಿ, ಹುಟ್ರಿಯಪ್ಪ, ಯಾರು ಬೇಡ ಅಂತಾರ? ಹುಟ್ರಿ, ಯಾರು ಬೇಡ ಅಂತಾರ? ಹುಟ್ಟೋದಕ್ಕ ಏನೇನು ಅನುಭವಿಸ್ಬೇಕು ಅನುಭವಿಸ್ರಿ, ಯಾರು ಬೇಡ ಅಂತಾರ? ಅದಕ್ಕೇನು ಮತ್ತೊಮ್ಮೆ ಅಲ್ಲ, ಹಲವಾರು ಸಾರಿ ಹುಟ್ಟಿಕೋ, ನಿನಗ್ಯಾರು ಬೇಡ ಅಂತಾರ? ನ ಧ್ಯಾತಂ ಪದಮೀಶ್ವರಸ್ಯ ವಿಧಿವತ್ ಸಂಸಾರ ವಿಚ್ಛಿತ್ತಯೇ. ಈ ಸಂಸಾರವನ್ನು ಕಳೆದುಕೊಳ್ಳಬೇಕು, ನಾನು ಹುಟ್ಟಬಾರದು, ಮುಕ್ತನಾಗಬೇಕು ಎಂದು ಧ್ಯಾನಾದಿಗಳನ್ನ ಶ್ರವಣಾದಿಗಳನ್ನ ಮಾಡಲಿಲ್ಲ. ಆಗಲಿ ಎಲ್ಲರಿಗೂ ಅದು ಸಾಧಿಸುವುದಿಲ್ಲ, ನಿನಗೊಬ್ಬನಿಗೆ ಏಕೆ? ಅಂತವರು ಬಹಳ ಜನರಿದ್ದಾರೆ, ಸಾಕಷ್ಟು ಜನಗಳಿದ್ದಾರೆ. ಅದರ ಕೆಳಗಿನದನ್ನಾದರೂ ಸಾಧಿಸಿಕೊಂಡೇವೋ ಹೇಗೆ? ಏನಪ್ಪ ಅಂದ್ರೆ ಧ್ಯಾನ ಮಾಡೋದು ಎಲ್ಲರಿಗೆ ಸೆಟ್ ಆಗಲ್ಲ. ಈಗೇನು ಕೊಟ್ಟು ದೊಡ್ಡ ಧ್ಯಾನ ಮಾಡಿದ ಅನುಭವಿಗತ್ಲೆ ದೊಡ್ಡ ಶಾಣೆನಂಗೆ ಹೇಳ್ಬಿಟ್ಟೆ. ನಾನೇ ಧ್ಯಾನ ಮಾಡಿಲ್ಲ, ನಿಮ್ಗೆ ಹೇಳಿದೆ, ಅದು ಹೆಂಗೆ ನಿಮ್ಗೆ ವರ್ಕೌಟ್ ಆಗ್ತದ? ಹೀಗಾಗಿ ಈ ಧ್ಯಾನ ಎಲ್ಲರಿಗೆ ಸಾಧಿಸಂಗಿಲ್ಲ. ನಿಮಗೆ ಧ್ಯಾನ ಮಾಡ್ಲಕ್ಕೆ ಆಗಲಿಲ್ಲ ಅಂತಂದ್ರೆ ಅದರ ಕೆಳಗಿನ ಸಾಧನೆ ಇನ್ನೂ ಒಂದಾದ, ಆ ಸಾಧನೆಯನ್ನಾದರೂ ಮಾಡು. ಪಶ್ಚಾತ್ತಾಪ ಅನ್ನೋದು ನಿನ್ನೊಳಗೆ ಇತ್ತು, ಧ್ಯಾನ ಮಾಡಲಿಲ್ಲ ಅನ್ನೋ ಪಶ್ಚಾತ್ತಾಪ ನಿನಗೆ ಪ್ರಾಮಾಣಿಕವಾಗಿ ಇತ್ತು ಅಂತಂದ್ರೆ ನಿನಗೆ ಧ್ಯಾನ ಮಾಡ್ಲಕ್ಕೆ ನಿನಗೆ ಸಾಧ್ಯ ಇಲ್ಲ. ದಿನ 1 ತಾಸೋ 1.5 ತಾಸೋ 2 ತಾಸೋ ನಿನಗೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನ್ ಮಾಡು, ಇನ್ನ ಮುಂದಿನ ಇನ್ನೂ ಒಂದು ಸ್ಟೆಪ್ ಅದ, ಅದನ್ನಾದರೂ ಮಾಡಪ್ಪ ಅಂತೇಳಿ ಮುಂದಿನ ಸ್ಟೆಪ್ ಹೇಳೋರದರ. ಸ್ವರ್ಗದ್ವಾರ ಕಪಾಟ ಪಾಠ ನಕರಿ ಧರ್ಮೋಪಿನೋರ್ಪಾರ್ಜಿತ ಅಂತಂದ್ರೆ ಏನನ್ನೋದು ಅದು ಮುಂದೆ ಹೇಳ್ತಾರೆ, ನಾಳೆ ಹೇಳ್ತಾರೆ. ಹೀಗಾಗಿ ನಾನು
ಏನ್ ಮಾಡಿದೆ, ಧ್ಯಾನ ಮಾಡೋದ್ ಬಿಟ್ಟು ಏನ್ ಮಾಡಿದೆ, ಏನೇನೋ ಮಾಡಿಬಿಟ್ಟೆ. ಈ ಮಾತು ಬಹಳ ಮಜಾ. ಏನೇನೋ ಮಾಡಿಬಿಟ್ಟೆ, ಧ್ಯಾನ ಮಾಡೋದ್ ಬಿಟ್ಟು ಏನೇನೋ ಮಾಡಿಬಿಟ್ಟೆ. ಏನ್ ಮಾಡ್ಲಿಕ್ಕೆ ಹುಟ್ಟಿ ಬಂದಿನಿ ಅದು ಮಾಡೋದ್ ಬಿಟ್ಟು ಬೇರೆ ಏನೇನೋ ಮಾಡಿಬಿಟ್ಟು. ಈ ಪಶ್ಚಾತ್ತಾಪ ಬಹಳ ಮುಖ್ಯ. ಯಜ್ಞ ಮಾಡಬೇಕು ಅಂತ ರಾಜ ದೊಡ್ಡದೊಂದು ಯಜ್ಞ ಇಟ್ಟಿರ್ತಾನ. ಅದಕ್ಕೊಂದು ಅವನದು ಇಚ್ಛೆ. ಅದೆಷ್ಟೋ ಯಜ್ಞ ಮಾಡಿದ್ರ ಏನತ್ತಾನ, ಸ್ವರ್ಗಕ್ಕೆ ಹೋಗ್ತಾನ ಅಂತ ಇರ್ತದ. 108 ಏನೋ ಮಾಡಿದ್ರ ಅದಕ್ಕದು ಮಾಡ್ತಿರ್ತಾನ. ಆ ಯಜ್ಞಕ್ಕ ಒಂದು ಲೀಸ್ಟ್ ಕೊಟ್ಟಿರ್ತಾರ. ಯಜ್ಞಕ್ಕ ಲೀಸ್ಟ್ ಕೊಟ್ಟಿರ್ತಾರೆ, ಏನೇನು ಸಾಮಾನು ತರಿಸ್ಬೇಕತ್ತ. ರಾಜ ಆ ಎಲ್ಲ ಲೀಸ್ಟ್ ಇಸ್ಕೊಂಡಿರ್ತಾನ. ತಗೊಂಡು ಏನ್ ಮಾಡ್ಬಿಟ್ಟಿರ್ತಾನ, ತನ್ನ ಸೇವಕರಿಗೆ ಹಚ್ಚಿರ್ತಾನ, ತಗೊಂಬರೋದು. ಆ ಸೇವಕರು ಅಲ್ಲಿ ಏನ್ ಸಿಕ್ಕಾವ ಬಜಾರ್ದಾಗ ಅದಿಷ್ಟು ತಗೊಂಬಂದ್ ಬಿಡ್ತಿರ್ತಾರ. ಅದು ಒಂದು ಹೊತ್ತು ಅವ್ರು ತಂದಿರಂಗಿಲ್ಲ. ಆ ಯಜ್ಞದೊಳಗ ಆ ಸಮಯದಲ್ಲಿ ಅದು ಬೇಕಾಗ್ತದ ಕೇಳ್ತಾರ, ರಾಜ ಕೇಳ್ತಾರ. ಅವರು ಋತ್ವಿಜರು ಅದು ಎಲ್ಲದಪ್ಪ ಫಲ, ಎಲ್ಲದ ಫಲ ಹೇಳಿದ್ನಲ್ಲ ಅಂತಂದ್ರ, ಇಲ್ಲ ಹುಡುಕಾಡ್ತಾರ, ಸಿಗಂಗಿಲ್ಲ. ಕೇಳಿದ್ರ ಅವ್ರ ಸೇವಕರು ಹೇಳ್ತಾರ, ಇಲ್ಲ ಅದು ತಂದಿಲ್ಲ ನಾವು, ಅದು ಸಿಕ್ಕಿಲ್ಲ ಅಂತ ಹೇಳ್ಬಿಡ್ತಾರ. ನಮಗೆ ಹಾಳು ಮಾಡಿದ್ದು ಹಾಳ. ಅದಕ್ಕೆ ಅದೇನೋ ಬಜಾರ್ದಾಗ ಅದು ಸಿಕ್ಕಿಲ್ಲತ್ತ, ಎಲ್ಲಿ ಸಿಗ್ತದ, ಇಂಥ ಋಷಿ ಆಶ್ರಮದಾಗ ಅದು ಸಿಗ್ತದ ಅಂತ ಹೇಳ್ತಾರ. ಆ ಋಷಿ ಆಶ್ರಮದಾಗ ಸಿಗ್ತದಂದ್ರೆ ಇವ ಏನ್ ಮಾಡದ, ಯಾ ಋಷಿ ಆಶ್ರಮ, ಹೋಗಿ ತಗೊಂಬರ್ರಿ ಅನ್ನೋನ. ಈಗ ಒಂದು ಸಾರಿ ಹಾಳು ಮಾಡ್ಯಾರ ನಿನ್ನ ಸೇವಕರು, ಇನ್ನೊಂದ್ ಸಾರಿ ನೀ ಋಷಿಗಳಿಗೆ ಇದು ಸೇವಕರಿಗೆ ಕಳಿಸಿದೆ ಅಂತಂದ್ರೆ ಮತ್ತೊಂದೇನಾರ ನೆಪ ಹೇಳ್ಕೊತ ಬಂದ್ರಂದ್ರೆ ಏನ್ ಮಾಡ್ತಿ, ನೀನೇನ್ ಮಾಡು, ಸ್ವತಃ ನೀನೇ ಹೋಗಿ ತಗೊಂಬ. ನೀವು ಆದ್ರೆ ಅದು ಸಾರ್ಥಕ ಆಗ್ತದ. ಬೇರೆಯವ್ರಿಗೆ ಕಳಿಸಿದೆ ಅಂದ್ರೆ ಮೂರ್ತ ಕಳ್ಕೊಂಡ್ಬಿಡ್ತೀವಿ. ಆ ಮುಹೂರ್ತದಾಗ ಅದು ಆಗ್ಬೇಕು, ಆಹುತಿ ಆಗ್ಬೇಕು ಅನ್ನೋನ. ಆಯ್ತು ನಡಿ ಅಂತ ರಾಜನೇ ತಯಾರಾಗಿ ಹೋತಾನ. ತಯಾರಾಗಿ ಹೋಗೋದ್ರಾಗ ಅಲ್ಲಿ ಆಶ್ರಮದಾಗ ಗುರುಗಳು ಒಳಗೆ ತಪಸ್ಸಿ ಕುಂತಾರ. ಹೊರಗೆ ಬರ್ಲಕ್ ಸ್ವಲ್ಪ ಹೊತ್ತು ಆಗ್ತದ, ಕೂಡ್ರಿ ಅಂತ ಕುಂದಿರ್ಸ್ತಾರ. ಅವನಿಗೆ ಕುಂದಿರ್ಸಿದ ಸೋಫಾ ನೋಡ್ತಾನ. ಇದು ಎಂತ ಅದ್ಭುತವಾದ ಪೀಠೋಪಕರಣ ಅದ, ಇದು ಈ ಸನ್ಯಾಸಿ ಬಲ್ಲಿ ಎದಕ್ಕಿರ್ಬೇಕು, ಆಶ್ರಮದಾಗ ನಮ್ಮ ಅರಮನೆಗಿರ್ಬೇಕು ಅಂತಾನ. ಮತ್ತ ಗಾಡಿಗೆ ನೋಡ್ತಾನ. ಗಾಡಿಗೆ ಅವೆಲ್ಲ ಗಡಿಯಾರ ಅಂತವಿಂತವ್ ಯಾವ್ಯಾವೋ ಶೋ ಪೀಸ್ಗಳು ಹಾಕಿರ್ತಾರ. ಆ ಎಲ್ಲ ಶೋ ಪೀಸ್ಗಳು ನೋಡಿ, ಇದ್ಯಾ ಸನ್ಯಾಸಿ ಆಶ್ರಮನೋ ಏನಿದೆ, ಎಂತ ಪರಿ ಅರಮನೆಗೆ ಸಿಗಿಸೋಂಥವೆಲ್ಲ ಇಲ್ಲಿ ತಂದು ಸಿಗಾಕೊಂಡಾರಲ್ಲ ಇವು ಅಂತೇಳಿ ಅವೆಲ್ಲ ನಮಗೆ ಬೇಕು ಅಂತಾನ. ಅಟತ್ತಿಗೆ ಒಂದು ಹುಡುಗಿ, ಚಂದನ ಹುಡುಗಿ, ಒಂದು ತಂಪು ಪಾನೀಯ ತಂದು ಕೊಡ್ತಾಳ ರಾಜಾಗ. ಆ ಹುಡುಗಿನ ನೋಡಿ ಅವನಂತಾನ, ಇಂಥ ಸುಂದರವಾದ ಹುಡುಗಿ ಈ ಸನ್ಯಾಸಿ ಬಳಿ ಸೇವೆ ಮಾಡ್ಲಿಕ್ಕೆ ಎದಕ್ ಬೇಕಾಗ್ತಾಳ, ಇಂಕಿ ನಂಬಲ್ಲಿ ಇರ್ಬೇಕಂತ ಹೇಳ್ಕೆ ಅಂದ ರಾಜ. ಎಲ್ಲ ಒಟ್ಟು ಹಂಗೆ ಒಂದು ರಾಜಸ ಬುದ್ಧಿ ಪ್ರಯತ್ನ ಮಾಡ್ತ. ಆಯ್ತು, ಅವ ಋಷಿ ತಪಸ್ಸೆಲ್ಲ ಮುಗಿಸಿ ಹೊರಗೆ ಬರ್ತಾನ. ರಾಜನ್ ನೋಡಿ ಸಂತೋಷ ಆಗ್ತದ. ಏನ್ರಪ್ಪ ಬಂದಿರಿ ಅಂತೇಳಿ ಅಭಿಪ್ರಾಯ ಕೇಳಿದ್ರ, ಅವ ಇದ್ರ ಅವು ಗಾಡಿಗೆ ಸಿಗಿಸಿವು, ಅವಕ್ಕೆ ಸೋಫಾ ಸೆಟ್, ಅವು ಏನೇನದಾವ, ನಾ ಹುಡುಗಿ ಇವೆಲ್ಲ ನನಗ್ ಬೇಕಂತ ನಾ ಹಣ್ಣಿನ ಬಗ್ಗೆ ಅವನಿಗೆ ಮರ್ತೆ ಹೋಗ್ಬಿಟ್ಟ ನಾವು. ಎಲ್ಲ ರಥದಾಗ ಹಾಕ್ರಿ, ಒಯ್ರಿ, ಯಾರು ಬೇಡ ಅಂತಾರೆ, ಎಲ್ಲ ನಿಮ್ಮದೇ ರಾಜ, ನಿಮ್ಮದೇ ರಾಜ. ಯಾರ ಬಳಿ ಅನುಕೂಲ ಇರ್ತದ ತಂದು ಹಾಕ್ತಿರ್ತಾರ, ಯಾರಿಗೆ ಬೇಕೋ ಅವ್ರು ತಗೊಂಡು ಓದ್ತಿರ್ತಾರ. ಇದ್ರಾಗ ಯಾವುದು ನಮಗೆ ಇದ್ರ ಅವಶ್ಯಕತೆ ಆದ ಏನು, ನಮ್ಗೇನೂ ಅವಶ್ಯಕತೆ ಇಲ್ಲ, ಯಾವ ನಮಗೆ ಬೇಕಾಗಿಲ್ಲ, ನೀವೇ ಬಂದಾಗ ಕೂಡೋದಕ್ಕಂತೇಳಿ ಯಾರೋ ತಂದು ಹಾಕಿರ್ತಾರ. ಮತ್ತೆ ಒಯ್ತಿದ್ದೀರಂದ್ರೆ ಒಯ್ರಿ. ರಥದೊಳಗೆ ಎಲ್ಲ ಸೋಫಾ ಸೆಟ್ಟು, ಅವು ಆಟಿಕ್ ಪೀಸ್ಗಳು, ಅವು ಇವು ಹಾಕೊಂಡು ಬಾಗ್ಲಾಗ ಹುಡುಗಿನ ಕುಂದಿಸ್ಕೊಂಡು ತಾಳಿ ಕಟ್ಟಿ ಮದಿ ಮಾಡ್ಕೊಂಡು ಹಾರ ಹಾಕಿಸ್ಕೊಂಡು ಎಲ್ಲ ಮಾಡಿ ಹೋದ. ಎಲ್ಲಿಗೆ ಹೋದ? ಯಜ್ಞ ನಡೆದಲ್ಲಿ ಹೋದ. ಅಲ್ಲಿ ಯಜ್ಞ ನಡೆದಲ್ಲಿ ಹೋದಾಗ ಎಲ್ಲ ಋಷಿಗಳು ಎದ್ದು ನಿಂತು, ಮಹಾರಾಜ ತಂದೇನ ಹಣ್ಣ ಅಂತ ಕೇಳ್ತಾರಲ್ಲ ಫಲ. ಅವ ಹಣ್ಣು ತರ್ಲಕ್ಕೆ ಹೋಗಿ ಏನ್ ತಂದ? ಹೆಣ್ಣು ತಂದ. ಅದಕ್ಕ ಏನೋ ಮಾಡ್ಲಿಕ್ಕೆ ಬಂದು ನಾ ಏನೇನೋ ಮಾಡಿಬಿಟ್ಟೆ.
ಏನ್ ಸಮಸ್ಯೆ ನೋಡ್ರಿ ಹಿಂಗ ಆಗ್ತಾವ. ಏನ್ ಮಾಡ್ಲಕ್ ಬಂದೀನಿ, ನಾ ಏನೇನೋ ಮಾಡಿಬಿಟ್ಟೆ. ಈ ರೀತಿ ಪಶ್ಚಾತ್ತಾಪ ಆಗಿ ಆ ಜನ್ಮ ಅಸಾರ್ಥಕ, ಮಾಡುವ ಪ್ರಯತ್ನಗಳು ಅಸಾರ್ಥಕ ಆಗ್ತಾವ. ಅದಕ್ಕೆ ಇಲ್ಲೇನ್ ನಡೆದದ, ಮೇಲ 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 ನಮ್ಮ ಸತ್ಸಂಗ ಮಾಡ್ಕೋತ 1-2 ತಾಸು 3 ತಾಸು ಗ್ಯಾಪ್ ಬಿಡೋದ್ರಾಗೆ ಮತ್ತೊಂದ್ಸಾರಿ ಕೂಡ್ತೀವಲ್ಲ, ಇದು ಒಳ್ಳೆ ಪ್ರಾಕ್ಟೀಸು. ಮುಂಜಾನೆ ಎದ್ದಾಗ ಹಿಡಿದು ಸಂಜೆ ತನಕ ಇದ್ರಾಗೆ ಮುಳುಗಿ ನಾವು ಎಷ್ಟು ಇದು ಅಮೃತ ಉತ್ಪನ್ನ ಮಾಡ್ಕೋತೀವಿ, ಜಗತ್ತಿನೊಳಗೆ ಎಷ್ಟು ಅಮೃತ ಉತ್ಪನ್ನ ಮಾಡ್ತೀವಿ, ಆ ಆನಂದ ಅದೇ ನಮಗೆ ಆಶೀರ್ವಾದ ಆಗ್ತದ. ಅದಕ್ಕಿದು ಧ್ಯಾನ ಮಾಡ್ಲಕ್ಕ ಮೊದಲಿಂದು ಜ್ಞಾನ ಹೇಳಿದರು. ಫಸ್ಟಿಗೆ ಆತ್ಮನೇ ನಾನು, ಪರಮಾತ್ಮನೇ ನಾನು, ಅದು ಜ್ಞಾನ ಹೇಳಿದರು. ಅದು ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಧ್ಯಾನ ಹೇಳಿದರು. ಈ ಧ್ಯಾನ ಹೇಳಿದ್ಮೇಲೆ ಧ್ಯಾನನೂ ಎಲ್ಲರಿಗೆ ಮಾಡ್ಲಕ್ ಆಗಂಗಿಲ್ಲ. ಅದಕ್ಕೆ ಮುಂದ ಇದು ಮಾಡ್ಲಕ್ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಇನ್ನೇನು ಮಾಡ್ಬೇಕನ್ನೋದು ಹೇಳ್ತಾರೆ. ಅದು ಪಾಠ ಮತ್ತೆ ಮುಂದಿನ ನಾಳೆಗೆ ಮುಂದುವರ್ಸೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಮತ್ತೆ ಯಾರೇನು ಮಾತಾಡ್ತೀರಾ, ಏನ್ ಮಾಡ್ತೀರಾ ನೋಡ್ರಿ. ಫರ್ದರ್ ಪ್ರೋಗ್ರಾಮ್